ಎಲ್ಲರಿಗೂ ನಮಸ್ಕಾರ. Welcome all of you to this webinar series, 13th in a row, conducted by Team UKSL. Every week ನಾವು ಒಂದಿಲ್ಲ ಒಂದು ವಿಶೇಷ ಟಾಪಿಕ್ ಮೇಲೆ ನಾವು ಕಂಡಕ್ಟ್ ಮಾಡ್ತಾ ಇರ್ತೀವಿ. ಇವತ್ತು ಕೂಡ ಡಾಕ್ಟರ್ ಸಿದ್ಧಾರ್ಥ್ ಅವರು ಒಂದು ವಿಶೇಷವಾದಂಥ ವಿಷಯ ಸೆಲ್ಫ್ ಹೀಲಿಂಗ್ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ. ಅವ್ರಿಗೆ ನಾವು ಫ್ಲೋರ್ ಬಿಟ್ಕೊಡೋಕ್ಕಿಂತ ಮೊದಲು ಅವ್ರು ನಮ್ಮ ಸದಸ್ಯರು, ಅವ್ರನ್ನ ಉಳಿದವ್ರಿಗೆ ಯಾರಿಗೆ ಗೊತ್ತಿಲ್ಲ ಅವ್ರನ್ನ ಪರಿಚಯ ಮಾಡಲಿಕ್ಕೆ ನನ್ನ ಫೆಲೋ ಟ್ರಸ್ಟಿ ಸಂಜೀವ್ ಪಟವಾರಿ ಅವರನ್ನ ವಿನಂತಿ ಮಾಡ್ಕೊಳ್ತೇನೆ. ಸಂಜೀವ್, ಓವರ್ ಟು ಯು. ಥ್ಯಾಂಕ್ಸ್ ಪ್ರಕಾಶ್. ಎಲ್ಲಾರ್ಗು ನಮಸ್ಕಾರ ರೀ. ಆದಷ್ಟು ನಾನು ಕನ್ನಡ ಮಾತಾಡ್ಲಿಕ್ಕೆ ಇದನ್ ಮಾಡ್ತೀನಿ. ಸೊ ಸಿದ್ಧಾರ್ಥ್ ಅವ್ರ ಬಗ್ಗೆ ಆಕ್ಚುಲಿ ಬಿ ಹುಡುಗರು ಇದ್ರೆ ಯಾರಿಗೂ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡೋದೇನ್ ನೆಸಸರಿ ಇಲ್ಲ. ನಮ್ಮ ಆತ್ಮೀಯ ಪ್ರವೀಣ ಬಾಳ್ಕರ್ ಅವ್ರ ಬ್ರದರ್. ಸೊ ಯಾರ ಪ್ರವೀಣ್ ಜೊತೆ ಇದೆ ಅದ ನಾವ್ ಆಕ್ಚುಲಿ ಭಾಳ ಭೇಟಿ ಆಗ್ತಿದ್ರಿ. ಪ್ರವೀಣ್ ಈಗ ಭಾಳ ಬ್ಯುಸಿ ಆಗ್ಬಿಟ್ಟಾರ ಅವ್ರು. ಇಂಡಿಯಾದಾಗ ಕಡಿಮೆ, ಭಾಳ ಹೊರಗ್ ಭಾಳ ಇರ್ತಾರ. ಇಲ್ಲ ಈಗ ಭಾಳ ತಿಂಗ್ಳಕ್ಕೊಮ್ಮೆ ಭೇಟಿ ಆಗ್ತಿದ್ವಿ, ಈಗ ಭೇಟಿ ಆಗ್ಲಿಕ್ಕತ್ತಿಲ್ಲ. ಅವ್ರು ಭಾಳ ಟ್ರಾವೆಲಿಂಗ್ ಮಾಡ್ಲಿಕ್ಕತ್ತಾರ. ಸೊ ಅದಕ್ಕ ಅವ್ರು ನಮ್ಮ UKSL ಫ್ಯಾಮಿಲಿದವ್ರದ್ದು ಇಂಟ್ರೊಡಕ್ಷನ್ ನಾ ಏನ್ ಭಾಳ ತಗೊಳ್ಳೋದಿಲ್ಲ. ಒಂದ್ 2 ನಿಮಿಷದಾಗ ಅವರು ಆಕ್ಚುಲಿ ಖಾನಾಪುರದವ್ರು, ಈಗ ಪುಣೆದಾಗ ಕಂಪನಿ ತೆಗೆದು ಅಲ್ಲೇ ಸೆಟ್ಲ್ ಆಗ್ಯಾರ. ಅವರು ಆಕ್ಚುಲಿ BHMS ಮುಗಿಸಿ ಕರ್ನಾಟಕ ಯೂನಿವರ್ಸಿಟಿ ಅಂತ, ಆಮೇಲೆ ಅವ್ರ ಕರಿಯರು ಹೈದರಾಬಾದ್ನಾಗ ಒಂದು ಹಾಸ್ಪಿಟಲ್ನಾಗ ಶುರು ಮಾಡಿ, ಅಲ್ಲಿ ಆಕ್ಚುಲಿ ಒಂದು ರಾಜಕೀಯ ಗಣ್ಯರ ಟ್ರೀಟ್ಮೆಂಟ್ ಶುರು ಮಾಡಿದ್ರು ಅವರು. ಅಲ್ಲಿಂತ್ರ ಅವ್ರ ಕರಿಯರ್ ಶುರುವಾಗಿ ಆಮೇಲೆ ಬೇರೆ ಬೇರೆ ಹಾಸ್ಪಿಟಲ್ನಾಗ LIC ಒಳಗ ಒಂದು 9 ವರ್ಷಗಳ ಕಾಲ ಅವರು RMO ಅಂತ ಹೇಳಿ ಕೆಲಸ ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು, ಅವ್ರಿಗೆ ಹೆಚ್ಚಿಗೆ ವ್ಯಾಸಂಗಕ್ಕೆ ಅಂತಿಕೊಂಡು ಗ್ಲಾಸ್ಕೋದಾಗ ಹೋಗಿ ಇನ್ಸ್ಟಿಟ್ಯೂಟ್ ಆಫ್ ಕೌನ್ಸಿಲಿಂಗ್ ಅಂತ ಹೇಳಿ ಗ್ಲಾಸ್ಕೋದಾಗ ಅವರು ಡಿಪ್ಲೊಮಾ ಮಾಡಿದ್ರು. ಡಿಪ್ಲೊಮಾ ಇನ್ ಕೌನ್ಸಿಲಿಂಗ್, ಸೈಕಾಲಜಿ, ಗ್ರೀಫ್ ಬೆರೋಮೆಂಟ್, ಫ್ಯಾಮಿಲಿ ಸ್ಟೂಡೆಂಟ್ ಕೌನ್ಸಿಲಿಂಗ್ ಅಂಡ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ. ಸೊ ಅದ್ರ ಜೊತೆ ಅವರು ಆಲ್ಮೋಸ್ಟ್ ಒಂದು 25 ವರ್ಷಗಳ ಕಾಲ ಅವರು ಬ್ಯಾಚುಲರ್ ಥೆರಪಿಸ್ಟ್ ಅಂತ ಹೇಳಿ ಕೆಲಸ ಮಾಡಿ, ಆಮೇಲೆ ವೇರಿಯಸ್ ಇನ್ನೊಂದು ಶಾಂತ ಹಾಲಿಸ್ಟಿಕ್ ಹೆಲ್ತ್ ಕೇರ್ ನಲ್ಲೂ ಮಾಡಿದ್ರು. ಆಮೇಲೆ ಅವ್ರಿಗೆ ಬೇರೆ ಕಡೆ ಯಾಕೆ ಕೆಲಸ ಮಾಡ್ಬೇಕು, ನಮ್ದ ಒಂದು ಕಂಪನಿ ತೆಗಿಬೇಕು ಅಂತಿಕೊಂಡು ಡೆಸಿಫರ್ ಲೈಫ್ ಅಂತಿಕೊಂಡು ಒಂದು ಪುಣೆದಾಗ ಒಂದು ಕಂಪನಿ ತೆಗೆದ್ರು. ಡೆಸಿಫರ್ ಲೈಫ್ ಏನ್ ಬೇಸಿಕಲಿ ಇಟ್ಸ್ ಈಗ ಪುಣೆದಾಗ ಅದ. ಇಟ್ಸ್ ಬೇಸಿಕಲಿ ವೆಲ್ನೆಸ್ ಕಂಪನಿ ಎಂಗೇಜ್ಡ್ ಇನ್ ಕೌನ್ಸಿಲಿಂಗ್, ಲೈಫ್ ಕೋಚಿಂಗ್ ಅಂಡ್ ಇಂಟಿಗ್ರೇಟೆಡ್ ಮೆಡಿಸಿನ್ ಸರ್ವಿಸಸ್. ಅವರು ಅದ್ರ ಬಗ್ಗೆ ಸೆಲ್ಫ್ ಹೀಲಿಂಗ್ ಬಗ್ಗೆ ಇದ್ರ ಜೊತೆ ಅವ್ರ ಟಾಪ್ ಸ್ಕಿಲ್ಸ್ ಏನಂತಂದ್ರೆ, ಬೇಸಿಕಲಿ ಅವರು ಫಸ್ಟ್ ಯಾರ್ದಾರ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಅವ್ರು ಬಹಳ ಚಲೋತ್ನಾಗ ಕೇಳಿಸ್ಕೋತಾರ. ಸೊ ಅದಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಅವ್ರಿಗೆ ಈಸಿ ಆಗ್ತದ. ಅದು ಅವ್ರದ್ದು ಟಾಪ್ ಸ್ಕಿಲ್ ಆಕ್ಚುಲಿ. ಆಮೇಲೆ ಅವರು ಕಾರ್ಪೊರೇಟ್ ಟ್ರೈನಿಂಗ್ ಕೊಡ್ತಾರ. ಆಮೇಲೆ ಎಂಪ್ಲಾಯಿ ಮೇನ್ ಅಂದ್ರೆ ಅವ್ರದ್ದು ಎಂಪ್ಲಾಯಿ ವೆಲ್ನೆಸ್ ನೆಲಗ ಅವರು ಒಂದು 25 ವರ್ಷ ಮೇಲೆ ಆತು ಅದ್ರೊಳಗ ಇದಾರ. ಅದ್ರ ಜೊತೆ ಅವರು ಒಂದಿಷ್ಟು ಸರ್ಟಿಫಿಕೇಶನ್ ಮಾಡ್ಯಾರ. ಕೌನ್ಸಿಲಿಂಗ್ ದಾಗ ಸರ್ಟಿಫಿಕೇಶನ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ದಾಗ ಸರ್ಟಿಫಿಕೇಶನ್. ಸೊ ಅವ್ರ ಬಗ್ಗೆ ನಾನು ಇಷ್ಟ ಹೇಳಲಿಕ್ಕೆ, ಅವರು ಸೆಲ್ಫ್ ಹೀಲಿಂಗ್ ಮೇಲೆ ಬಹಳ ಮಾತಾಡ್ಲಿ ಅಂತಿಕೊಂಡು ನಾ ಅವ್ರಿಗೆ ಕೇಳ್ಕೊಂಡು ಇಷ್ಟಕ್ಕ ನಂದು ಇಂಟ್ರೊಡಕ್ಷನ್ ಮುಗಿಸ್ತೀನಿ. ಸಿದ್ಧಾರ್ಥ್ ಅವರ ನೀವು ಶುರು ಮಾಡ್ಬೋದು. ನಮಸ್ಕಾರ ಎಲ್ಲರಿಗೂ. I think let us make this session an interactive session. It will be a mix of English as well as Kannada, ನಮ್ಮದೇ ಒಂದು ಭಾಷಾ. ಸೊ ಬಹಳ ಆತ್ಮೀಯತೆಯಿಂದ ನಾನು ಕೇಳ್ಕೊಳ್ತೀನಿ ಎಲ್ಲರಿಗೂ, ಆದಷ್ಟು ಇದನ್ನ ಇಂಟ್ರಾಕ್ಟಿವ್ ಮಾಡೋಣ. ಸೊ ದ ಅಡ್ಮಿನ್ಸ್ ಹಿಯರ್ ಅವಾಗ ಯಾವಾಗ ಬೇಕು ಅವಾಗ ಯಾರು ಅಂತ ಕೈ ಮೇಲ್ ಮಾಡ್ಲಿ, ಏನೋ ಮಾಡ್ಲಿ, ಸ್ವಲ್ಪ ನೀವು ಇದನ್ನ ಮಾಡಿ, ಅಂದ್ರೆ ಅವ್ರಿಗೆ ಸಹಕರಿಸಿ, ಅವ್ರಿಗೆ ಅನ್ಮ್ಯೂಟ್ ಮಾಡಿಕೊಟ್ಟು ಲೆಟ್ ದಮ್ ಇಂಟ್ರಾಕ್ಟ್. ಸೊ ಯಾಕಂದ್ರೆ ಸೆಲ್ಫ್ ಹೀಲಿಂಗ್ is not about any PowerPoint presentation. Actually speaking, self healing ಅಂತಂದ್ಮೇಲೆ ನಾವು ಅದರೊಳಗೆ ಎಷ್ಟು ಇಂಟ್ರಾಕ್ಷನ್ ಇರಬೇಕು, ನಾವು ಅದರೊಳಗಿಂದ ಏನ್ ಅರ್ತ್ಕೋತೀವಿ, ಏನ್ ಮನೆಯೊಳಗೆ ನಾವು ಅಳವಡಿಸ್ಕೋತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ನಾನು ಅಷ್ಟೇ ರಿಕ್ವೆಸ್ಟ್ ಹೇಳ್ಬೋದು. ಮತ್ತೊಂದು ಏನೋ ನಮ್ಮ ಇಂಟ್ರೊಡಕ್ಷನ್ ಅಂತೂ ಆಯ್ತು, ದಟ್ಸ್ ಫೈನ್. ಆದ್ರೆ ಸಂದೀಪ್ ಅವರೇ, ಇನ್ನೊಂದಂದ್ರೆ ಲೈಫ್ ಕೋಚಿಂಗ್ ಆಲ್ಸೋ ಇಸ್ ಒನ್ ಆಫ್ ದ ದಿಸ್ ಒನ್ ದಟ್ ಐ ಹ್ಯಾವ್ ಅಚೀವ್ಡ್.
ಲೈಫ್ ಕೋಚಿಂಗ್ ಆಸ್ ಸೆಪರೇಟ್ ಸರ್ಟಿಫಿಕೇಶನ್. ಸೊ ಲೈಫ್ ಕೋಚಿಂಗ್ ನಾನು ಇತ್ತೀಚೆಗೆ ಆಲ್ಮೋಸ್ಟ್ ಒಂದು 6-7 years ಅಲ್ಲಿ ತುಂಬಾ ಜಾಸ್ತಿ ಮಾಡ್ತಾ ಇರೋದು. ಐ ಥಿಂಕ್ ಐ ಆಮ್ ಆಡಿಬಲ್ ಟು ಎವ್ರಿ ಒನ್. Somebody say yes. Yes. Yes, sir. Yes, sir. Yes. Okay. Great. That's nice. So, should we just go about the presentation first, or we would like to listen more about what am I going to say today? ಏನಂತೀರಾ? ಎಷ್ಟು ಜನ yes ಅಂತೀರಾ? ಸ್ವಲ್ಪ ಕಮೆಂಟ್ ಅಲ್ಲಿ yes ಹಾಕ್ತೀರಾ? Let me see. Just put out something in the chat. Something in the chat. Raise hands or something. ಅಲ್ಲ PPT-ಕ್ಕಿಂತ ಟಾಕ ಜಾಸ್ತಿ ಹೇಳ್ರಿ. ಟಾಕ್ ಅಂತೂ ಜಾಸ್ತಿ ಇರೋದೇ ಇದೆ. PPT ನಾನು ಸಿದ್ಧಾರ್ಥ ಪ್ರಕಾಶ್ ತುರ್ಬರಿ ಮಾತಾಡೋದು. Yes. Okay, Prakash ಅವರೇ. ठीक है. Yes. That's also going to be there. PPT ನೋಡಕ್ ಆಗಲ್ಲ. Talk is ಪ್ರಕಾಶ್, always there. ನೀವು ಹೆಸರು ಹಾಕಿರಿದ್ರೆ That ನೀವು is going to ಜಿಯೋಮಿ be ಅಂತೇನೋ there. ಬರತ್ತ ನಿಮ್ಗೆ. ಇಲ್ಲ ಬೇರೆ ನಂಬರ್ ಯೂಸ್ ಮಾಡತ್ತೀನಿ ಅದಕ್ಕೆ. ಹೌದಾ? ಹೆಸರು ಹಾಕ್ರಿ, ರಿನೇಮ್ ಮಾಡ್ರದ. Okay. I think it's better to share the screen also first and let's begin. ಶುರು ಮಾಡೋಕ್ಕಿಂತ ಮೊದಲ I think it's better we start this session with a ಶ್ಲೋಕ. ಏನಂತೀರಾ? Let us invite some energy. ಎಲ್ಲರೂ ಸ್ವಲ್ಪ ಹೌದೋ ಇಲ್ಲೋ ಅನ್ಮ್ಯೂಟ್, ಒಂದಿಬ್ರು ಜನರೇ ಅನ್ಮ್ಯೂಟ್ ಮಾಡ್ಕೋಬಹುದು. ಹೌದ್ರಿ, ಅದು ಬೆಸ್ಟ್. ಮತ್ತೆ ಯಾರ್ಯಾರ ಮನಿಯೊಳಗ ಕುಕ್ಕರ್ ಚಾಲು ಅದಾವ, ಯಾರ್ಯಾರ ಒಳಗ ಏನೇನ್ ಚಾಲು ಅದಾವ ಸ್ವಲ್ಪ ನೋಡ್ಕೊಂಡ್ ಅವ್ರಿಗೆ ಹೇಳ್ರಿ ನಮ್ ಸ್ಟೈಲ್ನಾಗ. ಯವ್ವ ಸ್ವಲ್ಪ ಬಂದ್ ಮಾಡವ, ಏನೋ ಆವಾಜ್ ಅದು ಬರಾಕತೈತಿ ಕಿಚನ್ ನಾಗಿಂದ. ಓಕೆ, ಲೆಟ್ ಸ್ಟಾರ್ಟ್ ಇನ್ ಅವರ್ ಓನ್ ಸ್ಟೈಲ್. ಯಾಕಂದ್ರೆ ನಾವೆಲ್ಲರೂ ಮಿತ್ರರು, ಸ್ನೇಹದಿಂದ ಏನೋ ಒಂದು ಎನರ್ಜಿ ಇನ್ವೈಟ್ ಮಾಡ್ಕೊಂಡ ಊರ್ಜೆಯಿಂದ ಸ್ಟಾರ್ಟ್ ಮಾಡೋಣ ಇದನ್ನ. ಓಕೆ, ಸೊ ಆರ್ ಯು ಆಲ್ ವಿತ್ ಮೀ? ಎಸ್, ಶಾಲ್ ವಿ ಸ್ಟಾರ್ಟ್? Yes, sir. Just say along with me one mantra like we want to start here. Let's close eyes. ಒಂದ್ ಚಿನ್ ಮುದ್ರಾ ತಗೊಳ್ಳಿ, ಯಾವ್ದು ಒಂದು ಸುಖಾಸನ ಕೂತ್ಕೊಳ್ಳಿ. ಅಲ್ಲೇ ಎಲ್ಲಿ ಚೇರ್ ಮೇಲೆ ಇರ್ಲಿ, ಎಲ್ಲೇ ಇರ್ಲಿ, ಒಂದ್ ಸ್ವಲ್ಪ ಮುಖ ಹಾಕೊಂಡ ಕೂತ್ಕೊಂಡು ಲೆಟ್ ಅಸ್ ಸ್ಟಾರ್ಟ್. ಓಕೆ. ಓಂ ಸಹನಾವವತು. ನಾನು ಹಿಂದಿಂದ ಸ್ಟಾರ್ಟ್ ಮಾಡ್ರಿ ಅನ್ಲಿಕ್ಕೆ. ಸಹನಾವವತು ಸಹನಾ ಭವತು ಸಹನೌ ಭುನಕ್ತು ಭವತು ವೀರ್ಯಂ ಕರವಾವಹೈ ತೇಜಸ್ವಿನಾವತೀತಮಸ್ತು ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಅನ್ರಿ. ಹರಿ ಓಂ. ಹರಿ ಓಂ ಗುರುಭ್ಯೋ ನಮಃ. Okay. So now you can open your eyes. After palming a little, you have to keep the fingers. Once you're finished doing it, just keep the fingers, rub your palms like this. ಇಟ್ಕೊಳ್ಳಿ, ಕಣ್ಮೇಲೆ ಇಟ್ಕೊಳ್ಳಿ, ಊರ್ಜಾನ ಫೀಲ್ ಮಾಡಿ. ಸೊ ಇದೆಲ್ಲ ಅನ್ನೋ ಮುಂದ the ultimate source of energy from universe is coming to us. ಸೊ ನೀವು ಕಣ್ ತೆಗೆದ್ಮೇಲೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್. ಇವಾಗ ಒಂದು 5 ನಿಮಿಷ ಮೊದಲು ನಮ್ದು ಏನಿತ್ತು, ದೃಷ್ಟಿ ಯಾವ ತರ ಇತ್ತು, ಮತ್ತೆ ಈಗ ಇಷ್ಟೆಲ್ಲ ಮಂತ್ರ ಅಂದ ನಾವು ಕಣ್ ತೆಗೆದ್ಮೇಲೆ ಏನ್ ದೃಷ್ಟಿ ಇರ್ತದ ಅಂತ ಹೇಳಿ. ಸೊ ಅನುಭವ ಆಗಿದ್ರೆ ಯಾರೋ ಒಬ್ರು ಜಸ್ಟ್ ರೇಸ್ ಯೋರ್ ಹ್ಯಾಂಡ್, ಸೇ ಎಸ್. ಏನಾದ್ರು ಒಂದು ಹಾರ್ಟ್ ಕಳ್ಸ್ರಿ, ಏನಾದ್ರು ಕಳ್ಸ್ರಿ. ಓಕೆ, ಸೊ ದಟ್ ಐ ವಿಲ್ ಕಮ್ ಟು ನೋ ಐ ಆಮ್ ಆನ್ ದ ಟ್ರ್ಯಾಕ್. ಯು ಆರ್ ಆಲ್, ಐ ಆಮ್ ಆಡಿಬಲ್ ಹಿಯರ್. ಓಕೆ, fine. Let's go ahead. I think we start this session about self healing. ಯಾಕಂದ್ರೆ ಹೀಲಿಂಗ್ ಅಂತ ಅಂದ್ಮೇಲೆ ಬಹಳಷ್ಟು ಜನಗ ಏನ್ ಅನ್ಸ್ತದ ಗೊತ್ತಿಲ್ಲ. ಬಿಕಾಸ್ ಸಿ ವಾಟ್ ಎವರ್ ಇಟ್ ಈಸ್, ವಿ ಹ್ಯಾವ್ ಅಡಾಪ್ಟೆಡ್ ಅ ಫಾರಿನ್ ಲ್ಯಾಂಗ್ವೇಜ್. ಆದ್ರ ಅದರಲ್ಲಿ ಕ್ಯೂರ್ ಮತ್ತು ಹೀಲಿಂಗ್ ಎರಡ್ ಬಗ್ಗೆ ನಾನು ಹೇಳ ಬಯಸ್ಬೇಕು. ಅದ್ರ ಬಗ್ಗೆ ನಾನು ಐ ವಿಲ್ ಜಸ್ಟ್ ಟೇಕ್ ದ ಹೆಲ್ಪ್ ಆಫ್ ದಿಸ್ PPT and I will share the presentation with you. So shall we just start? Just somebody tell me whether it's audio visible, everything is clear. Yes, sir. Just a minute. Notary, is the screen clear? Is it visible? Yes, sir. Yes, sir. Okay. So self-healing is something that I chose because ಯಾವುದೇ ಇದ್ರೂ ನಮ್ಮ ಟ್ಯಾಗ್ ಲೈನ್ ಏನ್ ಹೇಳ್ತದ ನೋಡಿ, ಹೀಲ್ ದೈ ಸೆಲ್ಫ್, ಹೀಲ್ ದ ವರ್ಲ್ಡ್. ಯಾಕಂದ್ರ
We have heard great teachers say, ನಮ್ಮ ಸುತ್ತಮುತ್ತಲ ಏನು ಚೇಂಜ್ ಬೇಕಾಗಿರುತ್ತೆ ಅಲ್ಲ ಅದು ನಮ್ಮೊಳಗಿಂದಲೇ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮೊಳಗೆ ನಾವು ಚೇಂಜಸ್ ತಂದ್ರೆ ನಮಗೆ ಹೊರಗಡೆನೂ ಅದೇ ಚೇಂಜಸ್ ಕಾಣ್ತಾವ, ಅದು ಕಾಣ್ಲಿಕ್ಕೂ ಈಸಿ ಆಗುತ್ತೆ. We stop complaining and we start transforming. That's what it is. ಅದಕ್ಕೆ ಈ ಮೆಸೇಜ್ ಸೆಲ್ಫ್ ಹೀಲಿಂಗ್ ಅದು. ಓಕೆ, ಆಫ್ಟರ್ ಲೈಫ್ ಕೋಚಿಂಗ್ ಅನ್ನ ಇದೆಲ್ಲಾನು ನಮ್ ಕಣ್ಣು ತೆರೆದು ನಾವು ಇನ್ನೊಬ್ರು ಕಣ್ ತೆರಿಬೇಕಂತ ಹೇಳಿ ನಾವು ಇಷ್ಟೆಲ್ಲ ಮಾಡ್ಲಿಕ್ಕತ್ತೀವಿ. ಸೊ ಗೋಯಿಂಗ್ ಫಾರ್ವರ್ಡ್, what are we going to just go through? It's just brief thing, heal mat cure nadke ಏನ್ ಡಿಫರೆನ್ಸ್ ಅದ. So somebody wants to ask questions, keep them for the last anyway. And I think so we are going to do something here. We are going to learn something. ನಿಮ್ ಕಡೆಯಿಂದ ನಾನು ಕಲಿಯೋದದ, ಯಾಕೆ ಕಲಿಯೋದಂತ ಯಾವಾಗ ಮುಗಿಯೋದಿಲ್ಲ. We are all students until we die. That day also when we are going to die, somebody is going to tell something new. And if that new things changes us, it will change the next life to come. That's what I believe into. So we all are students. Let's go ahead and let's continue learning. Well, healing versus cure is like what we are going to deal with in the beginning of this session. A little about ಏನ್ ಮಾಡ್ಬೇಕಂತ ಇದೀವಿ. ನಮ್ಮ ಈಗ ಬರೀ ಅಸ್ಥಿ ಪಂಜರ ಅಷ್ಟನ್ನ ಅದಾವ, ಮತ್ತೇನ್ ಬೇರೆನೋ ಇದಾವ. ಮತ್ತೆ ಕ್ಯೂರ್ ಮತ್ತೆ ಹೀಲ್ ಒಳಗೆ ಇಲ್ಲಿ ಎಲ್ಲಿ ಏನ್ ಅಪ್ಲೈ ಆಗತ್ತಪ್ಪ. ಸೊ ಆ ಕಂಪ್ಯಾರಿಸನ್, ಓಕೆ, ಸೊ ವಿ ವಾಂಟ್ ಟು ಸಿ ದಟ್ಸ್ ವಾಟ್ ಇಟ್ ಈಸ್. ಸೊ ಬಾಡಿ ಆಸ್ ಡಿಫರೆಂಟ್ ಕೋಶಾಸ್, following the Vedic system of the body, how it is made, what is there in it. So going about that, so body has koshas. Now what is our blueprint from within? Now ಒಳಗಡೆ ಏನೋ ಇದೆ, ಆದ್ರೆ ಅದು ಆಕ್ಚುಲಿ ಏನದ, ಯಾವುದೋ ಒಂದು ಮನೆ ಕಟ್ಟಬೇಕಾದ್ರೆ ನಾವು ಪ್ಲಾನ್ ಮಾಡ್ತೀವಿ. ಸೊ we are going to talk something about that. Okay, ಆ ಪ್ಲಾನ್ ಏನದ, that is the blueprint, right? ಆ ಬ್ಲೂಪ್ರಿಂಟ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಕಾಲಮ್ ಹಾಕ್ತಿವಿ, ಅಲ್ಲಿ ಏನು ಹಾಕ್ತಿವಿ, ಎಷ್ಟು ಪ್ಲೇನ್ತು, ಎಷ್ಟು ಸೈಜು, ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್ ಆನ್ ದ ಬ್ಲೂ ಪ್ರಿಂಟ್. ಸೊ ಅವರ್ ಬ್ಲೂ ಪ್ರಿಂಟ್, ವಾಟ್ ಡಸ್ that have to say and why we should know it. So all these are small things that are like what we have to deal with, and we'll understand them. Only then we will understand ಕಾಯಿಲೆಗಳು ರೋಗಗಳು ಎದಕ್ಕಾಗತ್ತಾವ, ಎಲ್ಲಿಂದ ಬರ್ತಾವ, ಸೊ ಯಾಕೆ ಆಗ್ತಾವ, ನಾವು ಅದಕ್ಕೆ ಏನ್ ಮಾಡ್ಬೋದು. So this is a typical North Karnataka style that I'm talking to you. Hope so it makes sense with all the people abroad also, staying in US, UK, wherever you are. I think so this is something very familiar for you all. Okay, if I'm going well, Prakash avare, you can fill in between. ಎಲ್ಲಾದ್ರೂ ಒಂದ್ ಸ್ವಲ್ಪ ಆಡಿಯೋ ಮತ್ತೆ ಏನಾದ್ರೂ ಒಂದು ಪ್ಲೇ ಆಯ್ತು, ಆಗ್ಲಿಲ್ಲ, ನೀವು ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಎಲ್ಲರಿಗೂ. ಓಕೆ, so I have something to show to you also. 1 or 2 clips are there which will make sense. Okay, so that's how it is. Rhythms of the body, ಇವೆಲ್ಲ ಬೇರೆ ಬೇರೆ ಎಲ್ಲ ನಾವು ಇವತ್ತು ತಿಳ್ಕೊಳ್ತೀವಿ. ಸಿ ಆಕ್ಚುಲಿ ಸೆಲ್ಫ್ ಹೀಲಿಂಗ್ ಇಸ್ ಸಚ್ ಅ ಬಿಗ್ ಟಾಪಿಕ್ ಅಲ್ಲ. within 45 minutes to 1 hour is too less. Just you can just ಹಾಗೆ ಈ ಕಡೆ ಕೇಳಿ ಈ ಕಡೆ ಬಿಡ್ಬೋದು. ಆದ್ರೆ ಕಣ್ಣಿಗೆ ಯಾವ್ದೋ ಒಂದು ಹಿಡಿಸಿದ್ರೆ ಅದನ್ನ ನೀವು ಫೋಟೋ ತಕೊಳ್ಳಿ, ಏನಾದ್ರು ನಿಮಗ ಸೇರಿದ್ರೆ ನೀವು ಲಾಸ್ಟ್ ಕೇಳಿ ಏನಾದ್ರು ಒಂದು ಕಲತ್ತ ಒಂದೇ ವಿಷಯ ಇಷ್ಟರೊಳಗ ತಿಳ್ಕೊಂಡ್ರು ಒಂದ್ ಸಾಕು. ಯಾಕಂದ್ರೆ ನಾವಂತೂ ಎಲ್ಲರೂ ಇಲ್ಲೇ ಇರ್ತೀವಿ, UKSL ದಲ್ಲೇ ಇರ್ತೀವಿ. ಸೊ ಐ ಆಮ್ ಆಲ್ಸೋ ನಾಟ್ ಗೋಯಿಂಗ್ ಎನಿವೇರ್. ದೇರ್ ಇಸ್ ನೋ ಹರಿ, ಜಸ್ಟ್ ರಿಲ್ಯಾಕ್ಸ್. ಓಕೆ, ಅಂಡ್ ಇಟ್ಸ್ ನಾಟ್ ಅಬೌಟ್ ಲೈಕ್ ಇವತ್ತಿದ್ರೆ ಮತ್ತೆ ಸಿಗಲ್ಲಪ್ಪ, ಮತ್ತೇನು ಆಗಲ್ಲ. ನಥಿಂಗ್ ಲೈಕ್ ದಟ್. ಐ ಆಮ್ ಆಲ್ವೇಸ್ ದೇರ್ in person also. I would always wish to meet you all. Okay, that's what it is. So with this few words of mine, let's go ahead. Cure versus heal. I wish to say, ನೀವು ಒಂದು ಸಪೋಸ್ ಈಗ ಬೆಳಗಾವ್ ಕರೆದ ಮೇಲೆ ನೀವು ಬೆಳಗಾವ್ ಬೇಡ, ಬೆಂಗಳೂರೇ ತಗೊಳ್ಳೋ ನಡೀರಿ. ಬೆಂಗಳೂರಲ್ಲಿ ಯಾವುದೋ ಒಂದು ಕಾರ್ನರ್ ಅಲ್ಲಿ ಮಾರ್ಥಳ್ಳಿ ಅನ್ನೋಣ ಒಂದು ಅಡ್ರೆಸ್ ಹುಡುಕ್ಬೇಕಾಗುತ್ತೆ. ಏನ್ ಮಾಡ್ತೀವಿ ನಾವು? ಗೂಗಲ್ ಮ್ಯಾಪ್ ಹಾಕಪ್ಪ, ಎಲ್ಲದ ಲೊಕೇಶನ್ ಕಳಿಸು. ದಟ್ಸ್ ವಾಟ್ ವಿ ಡು, ರೈಟ್? ಸೊ ಲೊಕೇಶನ್ ಕಳಿಸಿದ್ಮೇಲೆ ಏನ್ ಮಾಡ್ತೀವಿ? ವಿ ಸ್ಟಾರ್ಟ್ ಗೋಯಿಂಗ್ ಟುವರ್ಡ್ಸ್ ದಟ್ ಲೊಕೇಶನ್. ಒಂದ್ 2 ವರ್ಷ ಬೇಡ, ಒಂದು 3 ವರ್ಷ ಮೊದ್ಲು ಏನಾಗ್ತಿತ್ತು? ಗೂಗಲ್ ಮ್ಯಾಪ್ ಕೇಳ್ಕೊಂಡು ಹೋಗ್ತಿದ್ವಿ, ಫ್ಲೈ ಓವರ್ ಮೇಲೆ ಹೋಗಿ ಹಾಗೆ ನಿಂತಿರ್ತಿದ್ವಿ. ಏನಪ್ಪಾ ಇಲ್ಲಿ ಫ್ಲೈ ಓವರ್ ಇದೆ ಅಂತ ತೋರಿಸ್ಲಾ ಇಲ್ಲ, ಗೂಗಲ್ ಬಾಯಿ ನಮ್ಮನೆಯಲ್ಲಿ ಬೇರೆ ಕಡೆನ ಕರ್ಕೊಂಡ್ ಬಂದಾಳ. ದಟ್ಸ್ ವಾಟ್ ಇಟ್ ವಾಸ್, ಬಿಕಾಸ್ ವಿ ವರ್ ಆಲ್ ಸೋ ಡಿಪೆಂಡೆಂಟ್ ಆನ್ ದ ಸರ್ಚ್ ಇಂಜಿನ್, ರೈಟ್? ಅಂಡ್ ದಟ್ಸ್ ಹೌ ಕ್ಯೂರ್ ಇಸ್ ಆಲ್ಸೋ ಲೈಕ್. ಕ್ಯೂರ್ ಏನಾಗತ್ತೆ? ಕ್ಯೂರ್ ಅಲ್ಲಿ ನಾವು ಒಬ್ರನ್ನ ಹಾದಿ ಕಾಕೊಂಡು ಅವ್ರ ಮೇಲೆ ಫೇತ್ ಇಟ್ಕೊಂಡ ಅವರೇ ಮಾಡ್ತಾರೆ, ಅವರೇ ಹಾದಿ ತೋರಿಸ್ತಾರ ಅಂತ ಹೋಗ್ತೀವಿ. ದಟ್ ಇಸ್ ಆಲ್ ದ ಹಾಸ್ಪಿಟಲ್ಸ್ ಡೂ. ಎಲ್ಲ ಹಾಸ್ಪಿಟಲ್ ಅದೇ ಮಾಡೋದು. ಅವ್ರು ನಿಮ್ಮನ್ನ ನೋಡ್ತಾರ, ಬರೆದು ಕೊಡ್ತಾರ, ಅವ್ರು ನಂಬ್ಕೊಂಡ ಅದನ್ನ ಮಾತ್ರ ತಗೊಳ್ತೀವಿ. ಏನೋಪ್ಪ ಸರಿ ಆಗ್ಲಿಲ್ಲ, ಇನ್ನೊಬ್ರ ಕಡೆ ಹೋಗಿ. ಸೊ ವಾಟ್ ವಿ ಡೂ, ಇವನ್ ಲೈಕ್ ಇನ್ ದ GPS, ವಿ ಸ್ಟಾಪ್ ಆನ್ ಸಮ್ ಪ್ಲೇಸಸ್, ಸಮ್ ಡೆಡ್ ಎಂಡ್. ಅಲ್ಲಿ ಮುಂದೆ ಹೋಗ್ಲಿಕ್ಕೂ ಇಲ್ಲ, ಹಿಂದೆ ಹೋಗ್ಲಿಕ್ಕೂ ಇಲ್ಲ. ಯಾರನ್ನಾರು ಕೇಳಿ
ಮತ್ತೆ ಎಲ್ಲದರಿ ಇವ್ರು ಇಲ್ಲದರಿ ಮತ್ತು ಓಲ್ಡ್ ಸ್ಟೈಲಿಗೆ ಬಂದ್ಬಿಡ್ತೀವಿ. ಯು ನೋ ವೈ? Because human connections work. That's what matters more than anything else, right? So what we do, cure is something like that. Somebody is showing us the path and we are just following it blindly. ಆದ್ರೆ ಎಷ್ಟು ದೂರ ಹೋಗ್ಬೋದು? Somewhere we are going to stop. So that's where the heal thing comes into picture. And I would like to take your attention, saying that heal is something about AI. AI ಹೇಗಿದೆ? Artificial intelligence, right? Okay. So artificial intelligence ಏನ್ improve ಆಯ್ತು ಈಗ? Now we are getting all the destinations, wherever work is there, wherever flyovers are there, everything is visible on the map. ಮೊದಲು ಎಷ್ಟಾಗ್ತಿದ್ವು ಅಷ್ಟು ತಪ್ಪಿಗೆ ಆಗಲ್ಲ. Okay, so we always have alternate routes. We have those where traffics can be avoided. ಬೆಂಗಳೂರಲ್ಲಿ ಇದ್ದವ್ರಂತೂ ಬಹಳಷ್ಟು ಚಲೋ ಅನುಭವ ಇರ್ಬೇಕು ಇದ್ರ ಬಗ್ಗೆ. ಟ್ರಾಫಿಕ್ ಆಲ್ಟರ್ನೇಟ್ ರೂಟ್ ಅಂತೂ ತಗೊಂಡು ಹೋಗ್ತಾರೆ. So they know very well every day what is happening. So artificial intelligence has helped us so much because it is giving you customized solutions. Okay, what you need and the way your patterns of search are. So in case you understand that this AI understands, this office ille, your money ille, idella ille. So every day what happens? Yesterday the same route, today was the same route. Anything is there on the way, it will just give you idea about it. So there is a customized solution for you. That's where all the natural sciences like Ayurveda, homeopathy, naturopathy, Unani, yoga, okay, all these really come into picture. That is where a person starts healing. Healing ಇನ್ನೂ ಜಾಸ್ತಿ ಅದ ಇದ್ರ ಬಗ್ಗೆ ತಿಳ್ಕೊಳ್ಳೋದು. ಆದ್ರೆ this is just something very superficial and I'm telling you. So what we should do then? We should go for cure or we should go for healing? ಏನಂತೀರಿ? ಯಾರೋ ಒಂದವ್ರು ಇಬ್ರು ಹೇಳ್ರಿ, ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ರಿ. ನಾವು ಹೀಲ್ ಮಾಡ್ಕೋಬೇಕು ಅಂಡ್ ಕ್ಯೂರ್ ಬೆನ್ ಹತ್ಬೇಕು. Yes? Somebody? Prakash? Hello? ಎಸ್, ಹೀಲ್ ಮಾಡ್ಕೋಬೇಕ್ರಿ. ಹೀಲ್ ಮಾಡ್ಕೊಳ್ಳೋದು ಒಳ್ಳೇದು, ಕ್ಯೂರ್ ಮಾಡ್ಕೊಳ್ಳೋದು ಒಳ್ಳೇದು? ಹೀಲ್ ಕ್ಯೂರ್ ಮಾಡ್ಕೊಳ್ಳೋದು. ಮಾಡ್ಕೊ. ಯಾ, ಬಿಕಾಸ್ ಹೀಲಿಂಗ್ ನಾವು ಹೇಳ್ತೇವಲ್ಲ, ಅಲ್ಲ ಇದು ಹೋಮಿಯೋಪತಿ ಆಯುರ್ವೇದ ಇವು ಸ್ವಲ್ಪ ಟೈಮ್ ತಗೊಳ್ತಾವ, ಆದ್ರ ಪರ್ಮನೆಂಟ್ಲಿ ಕಮ್ಮಿ ಆಗ್ತಾವ ನೋಡಪ್ಪ. ವಿ ಡೋಂಟ್ ಸೇ ದಿಸ್, ನಮ್ ಲ್ಯಾಂಗ್ವೇಜ್ ಅಲ್ಲಿ ಅಂತೇವಿಲ್ಲ ನಾವು ಇದನ್ನ. ಸೊ ದಟ್ಸ್ ಹೌ ಇಟ್ ಈಸ್. you get the best out of what it is meant for you. It's not that it's general. ಇಲ್ಲೇ ಇನ್ನೊಂದ್ ಸ್ವಲ್ಪ ಅದ್ರ ಮೇಲೆ ಬೆಳಕು ಹಾಕೋಣ. Aspects, approach, focus. There are different heads on the left side. Is the screen visible to you? Yes. Is the screen visible here? So look at this table where we are, what it is. Look at the table and what you see here, right? Illi, we can see that there are different comparisons that made for you. Cure, it's like a search engine. Heal is like an AI, as I already told you. But the approach is direct, targeted, and an external fix. External fix is something we have to listen to somebody else, whatever routes they give. Because those were the times when they used to say, hey, doctor, devru iddange irtara. And nowadays you come saying that, idenalla bare business agbittete nodappa ivu. Hod kudle ond ististu test gola ಹೇಳ್ತಾರೆ. So that is what we have heard from a lot of people nowadays. ಅದಕ್ಕೆ ನಾವೇನಂತೀವಿ, holistic adaptive inner process. ಅಂದ್ರೆ healing is always, it goes out to the root causes and it's a long-term solution. Wherein cure is not like that. So cure can be always temporary. ಎಷ್ಟು ಸಿಂಪ್ಟಮ್ಸ್ ಅದಾವು ಅಷ್ಟೇ. ಅವು ಯಾಕಾಯ್ತು, ಎಲ್ಲಿಂದ ಬಂತು, ಮತ್ತೆ ಆಗೋದದ ಏನೋ, ಮುಂದೆ ಹೋಗಿ ಏನಾಗ್ಬೋದು, ಏನೂ ಇಲ್ಲ. ವಿ ಡೋಂಟ್ ನೋ ಅಬೌಟ್ ಇಟ್. ಓಕೆ, ನಾವು ಕನ್ನಡ ವಚನಗಳು ಅದಾವ ಅದರಲ್ಲಿ. ಫಿಸಿಕಲ್ ಲೆವೆಲ್ ಮೇಲೆ ಬರೇ ವಿಚಾರ ಮಾಡೋದ್ರಿಂದ ನಾವು ಏನ್ ಅನ್ಬೋದು, ಕಾಯಕವೇ ಕೈಲಾಸ, ಬಸವಣ್ಣನವ್ರು ಹೇಳಿದಂಗೆ. ಓಕೆ, ಆದ್ರ ಅದ್ರ ಒಳಗ ಒಂದ್ ಸ್ವಲ್ಪ ನೀವು ವಿಚಾರ ಮಾಡಿ ನೋಡ್ರಿ, ಸ್ವಲ್ಪ ಒಳಗಡೆ ಹನಿ ಕಾಯಕ್ ನೋಡ್ರಿ. ಅಲ್ಲಿ ಅಕ್ಕಮದೇವ ಅವ್ರ ವಚನ ನೆನಪು ಬರ್ತಿದೇನ, ನನ್ನೊಳಗಿರುವ ಚೇತನವೇ ದೇವರು. ಸೊ ದೇವ್ರನ್ನ ನಾವು ಒಳಗ್ ಹುಡುಕ್ಬೇಕು, ಅವ್ನ ಹೊರಗೆ ಹುಡುಕ್ಬೇಕು. ನಾವು ಏನ್ ನೋಡ್ತಿದ್ವಿ, ಲಿಂಗ ಪೂಜೆ ಮಾಡ್ಕೊಳ್ತೀವಲ್ಲ. ಸೊ ಆತ್ಮಲಿಂಗದ ಐಡಿಯಾ ಎಲ್ಲಿಂದ ಬಂತು ನಮಗ, ಬಸವಣ್ಣನವರೇ ಹೇಳ್ಕೊಟ್ಟಿದ್ರು. ಸೊ ವಿ ಆರ್ ಲುಕಿಂಗ್ ಇನ್ಸೈಡ್. That's where we have to shift our focus from outside to inside, which will take us towards long-term solutions, right? ಮತ್ತು ಇನ್ನೊಂದ್ ಎರಡು ನಾವು ಹಾಕಿದೀವಿ ಅಲ್ಲಿ, ಎರಡು ವಚನಗಳನ್ನು ನೋಡಿ. ಕಾಯದ ಕಷ್ಟವನ್ನು ತಾಳು. That's like kaya is again body, right? It's about body, but it is only body. But what about the soul? Antarangave, what is this?
What is it? Shakti, right? Ante inner space is the strength. ಯಾಕಂದ್ರೆ ಏನ್ ಇರ್ತದಲ್ಲ ನಮ್ಮೊಳಗಿರುವಂತ ಸ್ಟ್ರೆಂತ್, ನಮ್ಮೊಳಗಿರುವಂತ ಸೆಲ್ಫ್ ಮೋಟಿವೇಶನ್ ಅನ್ನೇ ಎಲ್ಲಾನು ನಮ್ ಸ್ಟ್ರೆಂತ್ ಅದು. ಸೊ ದಟ್ ಈಸ್ ಎವರ್ ಲಾಸ್ಟಿಂಗ್. ವೆನ್ ದಟ್ ಈಸ್ ದೇರ್, ಯು ವಿಲ್ ನಾಟ್ ಫೀಲ್ ಲೈಕ್ ಯಾರು ನನ್ ಕೇಳಂಗಿಲ್ಲ, ಯಾರು ನನ್ ಮಾತ ಕೇಳಂಗಿಲ್ಲ, ಇದೆಲ್ಲ ನನಗ ಯಾಕೆ ಮಾಡ್ತಾರ, ನನ್ ಜೋಡಿ ಹಿಂಗೆ ಇರ್ತಾರೆ ಎಲ್ಲರೂ, ಆಫೀಸ್ ಒಳಗೆ ಇವ್ರು ನನ್ ಜೊತೆ ಹಿಂಗೆ ಬಿಹೇವ್ ಮಾಡ್ತಾರ. ಸಿ ದಿಸ್ ಇಸ್ ವಾಟ್ ಲೈಕ್ ದೇ ವಿಲ್ ಬಿ ಸೇಯಿಂಗ್ ಇನ್ their minds. So always we come home with loss of energy, we get drained, and we always are looking outside for motivation. Okay, so that this transformation needs to happen from cure to heal. Now, see how it is like effort, discipline, endurance. Now, even in our culture, this is all there. Okay, ನಾವು ಎಲ್ಲಿ ಹೊರಗಡೆ ಹುಡ್ಕೊಂಡಕ್ ಬೇಡ, ನಮ್ ಕಲ್ಚರ್ ಒಳಗನೆ ಇದೆ ಎಲ್ಲಾನು ಆಲ್ರೆಡಿ ಅದ. ಆದ್ರೆ ನಾವು ನೋಡುವಂತ ಕಣ್ ನಮ್ಮ ಹತ್ರ ಇದಾವೇನ? ಇಲ್ಲ. ಏನಪ್ಪಾ ಇವತ್ತು ಅಮಾವಾಸ್ಯೆ ಐತಿ, ಹೇಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು. ವಿ ಆಲ್ವೇಸ್ ಇಲ್ಲ ಎಂತ ಉಪವಾಸ ಮತ್ತೆ ಎಂತದೇ ಹೊಡಿರೋ ಒಂದ್ ಚಿಕನ್ ಬಿರಿಯಾನಿ ತರಿಸ್ಬಿಡು, ಆರ್ಡರ್ ಮಾಡು. We always want to go casually about things and we just think superficially. Our superficial thoughts we have to change. Why? Why we need to do this? Because ego. Na ek promotion agada, your party kona hodini. That is what is there in my mind. But are we carrying that ego? And there is some clip like I wanted to show to you all again, because it shows, the story goes about an American doctor who is a neurosurgeon himself. But what happens, like anybody else, drive ಮಾಡ್ತಾ WhatsApp, drive ಮಾಡ್ತಾ chatting, ಎಲ್ಲಾನು drive ಮಾಡ್ತಾ ಮಾಡೋದು multitasking, right? So he does that, and what happens, there is a patient who was there. Patient ಗೆ ಏನಾಯ್ತಂತೆ, ಅಲ್ಲೇ ಕಾಲ್ ತಗೊಂಡ full speed sports car ಹೊಡಿತಾ ಹೋಗ್ತಾ he meets with an accident. Now he has lost, he has multiple bone fractures, he has so many small fractures in his hands that he cannot do any surgery at all. What he will do? That's what it is. He goes to in Nepal, he goes to some place called Kamartaj. So this small clip is all about that, how that doctor carries his ego, and what his ego is telling him, and he is blinded. ಯಾವಾಗ ನಮಗೆ ಈಗೋ ಮತ್ತು ನಮಗ ನಮ್ದ ಒಂದು ದೊಡ್ಡ ಸ್ಥಾನ ಇರ್ತದಲ್ಲ, ನಾವು ಅದರಿಂದ ಬ್ಲೈಂಡ್ ಆಗಿ ಇನ್ನೊಬ್ರ ಕಡೆ ನೋಡುವಂತದ್ದು ನಮ್ಮೊಳಗೆ ಇದಿರಲ್ಲ. ಓಕೆ, ಸೊ ವಿ ಫಾರ್ಗೆಟ್ ದಟ್. ಈಥರ್ ಅಂತ ಏನಂತೀವಿ, ಸೊ ದಟ್ ಇಸ್ ದ 5th element ಅಲ್ಲ. ಸೊ that layer is being opened to him. So that's where he realizes, in that video he realizes that he is not that what he thinks now, and he has to really learn. ಅವನೊಳಗಿರುವಂತ ಒಂದು ಸ್ಟೂಡೆಂಟ್ ಜಾಗೃತ ಆಗಿಬಿಡ್ತೈತಿ ಈ ಅನುಭವ ತಗೊಂಡ್ ಕೂಡ್ಲೆ. ಅದಕ್ಕೆ ನಾನು ಕೇಳಿ ಅವ್ರ ಏನ್ ಹೇಳ್ತಾರ, ಅವ್ರ ನೀನು ನಿನ್ ಕಣ್ ಏನದ ಒಂದ್ ಸಣ್ಣ ಕೀ ಹೋಲ್ ತರ ಅಷ್ಟ ಚಾವಿ ಒಳಗೆ ಹಾಕುವಂತದ್ ಎಷ್ಟ್ ಹಿಡಿಸ್ತದಲ್ಲ ಅಷ್ಟ ಕೀ ಒಳಗಿಂದ ನೀ ಜಗತ್ ನೋಡಕ್ ಪ್ರಯತ್ನ ಮಾಡಕತ್ತೀವಿ. ಆ ಕೀ ಹೋಲ್ ಅನ್ನ ಒಂದ್ ದೊಡ್ಡದ್ ಮಾಡು. ನಾ ಮೊದ್ಲು ಹೇಳಿದ್ನಲ್ಲ, ನಿಮ್ ದೃಷ್ಟಿಕೋನನ ಬೆಳೆಸ್ಬೇಕು. ಅವಾಗ ಎಲ್ಲಾದ್ರೆ ನಿಮ್ಗೆ ಇದು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಆಸ್ ಅ ಮೆಡಿಕಲ್ ಸ್ಟೂಡೆಂಟು ನಮಗೂ ಗೊತ್ತಿರ್ಲಿಲ್ಲ. ಆದ್ರೆ ಇಷ್ಟು ವರ್ಷ ಅನುಭವ ತಗೊಳ್ಳೋದು, ಯೋಗ, ತಪಸ್ಯ, ಬಾಕಿ ಎಲ್ಲ ಬಹಳಷ್ಟೆಲ್ಲ ನಾವೆಲ್ಲ ಕಲಿತ ಆಮೇಲೆ ನಮಗೂ ಗೊತ್ತಾಯ್ತು, ಹೌದಪ್ಪ ಇದು ಹಿಂಗಿಲ್ಲ ಅದ. ಸೊ ಅದಕ್ಕೂ ರೀಡಿಂಗ್ ಆಯ್ತು, ಯಾವ ಮೆಡಿಕಲ್ ಸ್ಕೂಲ್ನಾಗ ಆಲ್ರೆಡಿ ಕಲ್ಸಂಗಿಲ್ಲ ಈಗ. ಸೊ ದಟ್ಸ್ ವೇರ್ ವಿ ಕಮ್ ಟು ದ ಅವೇರ್ನೆಸ್ ಆಫ್ ಕೋಶಾಸ್. ಓಕೆ, ನೌ ಗೋಯಿಂಗ್ ಫಾರ್ವರ್ಡ್, ಹ್ಯಾವಿಂಗ್ ದಿಸ್ ನಾಲೆಜ್, ವಾಟ್ ವಿಲ್ ಹ್ಯಾಪನ್ ನೌ? ಜಸ್ಟ್ ಅ ಮಿನಿಟ್. Forward. Okay. Is this screen visible here? Yes, Prakash avare kaantade idu? Yes. Now the same screen we saw, the same chart we saw, but here there are additional layers, right? Now we have categorized this into a different, totally different way. What it is now, the organs of digestion, muscles, everything is form of Annamaya Kosha, right? Then comes this skeleton, that blood circulation and everything is in the Pranamaya Kosha, right? This is the energy body. Then comes the Manomaya Kosha, where all the mental, emotional body. Now the mind and sense organs, processing, perception, cognition, ಅಂದ್ರೆ ತಿಳ್ಕೊಳ್ಳೋದು, ಅಳವಡಿಸ್ಕೊಳ್ಳೋದು, ಇವೆಲ್ಲನೂ ಬಂದು ಆ ಮನೋಮಯ ಕೋಶನಾಗ. ವಿಜ್ಞಾನಮಯ ಕೋಶನಾಗ ಇವೆಲ್ಲ ಬೇರೆ ಬೇರೆ ಅಂದ್ರೆ ಹೈಯರ್ ಇಂಟೆಲಿಜೆನ್ಸ್. ಓಕೆ, ಯಾಕಂದ್ರೆ ಅಲ್ಲಿ ನಾವ್ ಹೆಂಗ AI ಅಂತ ಕರಿತೀವಲ್ಲ, there is also a AI inside us. What is that AI? What is that AI? ನೀ ಯಾರಿಗಾದ್ರೂ ಗೊತ್ತದ? ಆ AI ಅಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಯ್ತು. ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು ಅವ್ರು ಗೊತ್ತಿದ್ರ. ನಮ್ಮೊಳಗೂ ಒಂದು AI ಅದ. ಅದೇನದ?
What is that AI? Adaptive intelligence. Yes, yes, correctly said. So the adaptive intelligence is something which is a gift to us. Yakandra, whatever I told you, why the biography becomes the biology. Okay, why it happens? Because of adaptation. ಅವನ ಯಾರು ಗಿರ್ನಿ ಒಳಗಿನ ಮನುಷ್ಯ ಹೇಳಿದಲ್ಲ, ಮೂಗೊಳಗೆ ಇಷ್ಟೆಲ್ಲ ಬೆಳೆದು ಎಲ್ಲ ಇದು. ಇವನ್ ಇಫ್ ಯು ಟಾಕ್ ಟು ದ ಸೋನಾರ, ಇವರೆಲ್ಲ ಕೆಲಸ ಮಾಡ್ತಾರೆ, ದೇ ವರ್ಕ್ ಆನ್ ದ ಗೋಲ್ಡ್. ಇಫ್ ಯು ಸಿ ದೇರ್ ಲಂಗ್ಸ್, they are actually filled up with so much of gas, right? Whatever they keep working on the flame all the time, so much of carbon is deposited there, and years of carbon you'll find there, because their body is adapting in such a way. ಈಗ ಎಷ್ಟೋ ಹಳ್ಳಿಗಿನವ್ರು ಇರ್ತಾರೆ ನೋಡ್ರಿ, ಹಗ್ಗ ಬರಗಾಲ ತಿರ್ಗಾಳ್ತಿರ್ತಾರೆ, ಮುಳ್ಳು ಅನ್ನಂಗಿಲ್ಲ, ಏನೂ ಅನ್ನಂಗಿಲ್ಲ. ಬಟ್ ನಾವು ಅಲ್ಲಿ ಹೋಗುದು ಅಂದ್ರೆ ನಾವು ಒಂದು 2 ನಿಮಿಷ ನಡಿಲಿಕ್ಕೆ ಆಗಲ್ಲ, because we are always in shoes, we are always in applying moisturizers. Our body is adapted to our atmosphere, our environment. Their bodies are adapted to their. That's where the biology becomes what, you know, it's like the biography becomes the biology. ಅದೊಂದು ಪ್ರಿನ್ಸಿಪಲ್ ನಮಗೊಂದು ನಂಬಿಕೆ ಇದ್ರಾಗ ಬಂತಪ್ಪ ಅಂತಂದ್ರ ನಾವು ಯಾವುದೋ ಅದ್ರೊಳಗೆ ನಂಬಕ್ ಸ್ಟಾರ್ಟ್ ಮಾಡ್ತೀವಿ. ಹೌದಪ್ಪ, ನಾನು ಒಬ್ಬ ಆ ತರ ಆಗ್ಬಹುದು, ನನಗೂ ಏನೋ ಇದು ವ್ಯಾಕ್ಸಿನ್ ತಗೊಳ್ದಾನು ನಾ ಈ ಹೊಸದೇನೋ ಒಂದು ಯಾವುದೋ ಒಂದು ವೈರಲ್ ಡಿಸೀಸ್ ಬರ್ಲಿ, ನಾ ಒಂದ್ ಸ್ವಲ್ಪ ದಿವಸ ಹೌದೋ ಇಲ್ಲೋ ಒಂದ್ ನೆಗಡಿ ಆಯ್ತು, ಮತ್ತೇನಾದ್ರು ಆಯ್ತು, ನಾನು ಅಡಾಪ್ಟ್ ಆಗ್ತೇನಿ, ಭಯಪಟ್ಟ ಆಗಲ್ಲ. There are 2 approaches to this. Again, I have a different approach towards telling all this to you people also. There are 2 approaches. What are they? Faith and fear. If you approach things with fear, you are going after cure. Cure ben hath hogtare ನೀವು. Cure ಯಾರು ಮಾಡ್ತಾರ? ಡಾಕ್ಟರ್ ಇನ್ ಹಾಸ್ಪಿಟಲ್. ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೊಡ್ಲಿಲ್ಲ, ನೀವು ಹಾಗೆ ಮನೆ ಒಳಗೆ ಹಂಗ ಪ್ರಾಬ್ಲಮ್ ಇಟ್ಕೊಂಡು ಕುಂಡ್ರು. ಮತ್ತ ಅದು ಅಮೆರಿಕಾ, UK ಎಲ್ಲ NIH ಮತ್ತ ಅವೆಲ್ಲ ಇರ್ತಾವಲ್ಲಿ, ಅಲ್ಲಂತೂ ನಿಮ್ಗೆ 6 ತಿಂಗಳ ಗಂಟ್ಲೆ ಸೋನೋಗ್ರಫಿ ಸಲುವಾಗಿ ನಿಮ್ಗೆ ಅಪಾಯಿಂಟ್ಮೆಂಟ್ ಸಿಗಂಗಿಲ್ಲ. So there is a very long wait for everything there, because there it's not like they are careless. They want to do things in a particular way. They don't want anything, because everybody has insurance. Everybody has to have insurance. ಇಲ್ಲಿ ಇರ್ಲಿಕ್ಕಾದ್ರೂ ನಡೆಯಂಗಿಲ್ಲ, ಯಾರು ಎಲ್ಲಿ ಏನೋ ಆದ್ರೂ ನಡೀತದ. ಇಲ್ಲಿ ಇನ್ಶೂರೆನ್ಸ್ ಇರ್ಲಿ ಬಿಡ್ಲಿ, ಐತೋ ಎಲ್ಲೋ ಕೇಳ್ತಾರ, ಇಲ್ಲಾದ್ರೂ ಏನ್ರ ಮಾಡ್ತಾರ. ಬಟ್ ಪೀಪಲ್ ಆರ್ ಜಸ್ಟ್ ಗೋಯಿಂಗ್ ಆನ್, ಬಿಕಾಸ್ ಇಟ್ಸ್ ಅ ಹ್ಯೂಜ್ ಮಾಸ್ ಆಫ್ ಪಾಪ್ಯುಲೇಷನ್ ಹಿಯರ್, ಕ್ರೋಸ್ ಅಂಡ್ ಕ್ರೋಸ್ ಆಫ್ ದೆಮ್. ಯಾರು ನೋಡ್ಬೇಕು, ಯಾರು ಬಿಡ್ಬೇಕು. So they are also having their own hands tied. They can't give you that much service. But here, one advantage that we have inside us is adaptive intelligence. With adaptive intelligence, our body will adapt to anything, only provided you give it little time. Little time. That's all it is. Little time. Any fever comes, just 48 hours your body takes to adapt. In that, the fever goes up. If you have enough energy, you are developing enough fever also. Why? Because the fever is an autoimmune response to kill the bacteria, to kill the virus. ಯಾಕ ನಾವು ಹಾಲು ತಂದ ಮೇಲೆ ಯಾಕೆ ಕುದಿಸ್ತೀವಿ, ಅದನ್ನ ಯಾಕೆ ಉಕ್ಕಿಸ್ತೀವಿ? Just because mycobacterium is there in that, which will die at 180 degrees. ಅಷ್ಟು ಬಾಯ್ಲ್ ಆಗಿ ಎಲ್ಲ ಆದ್ಮೇಲೆನ ಸಾಯ್ತದೆ. ಇದ್ರಲ್ಲಿ ಸಾಯಂಗಿಲ್ಲ ಅದ್ರದ್ದು. ಇಟ್ ವಿಲ್ ಹ್ಯಾವ್ bovine tuberculosis, right? ಅವ್ರಿಗೂ ಇರ್ತದ, ನಮಗೂ ಬಂದ್ಬಿಡ್ತದ ಅಂತ ಹೇಳಿ ಆ ಪ್ರಥಾ ನಮ್ಮಲ್ಲಿ ಮೊದ್ಲಿಂದನೇ ಅದ. ಹಾಲು ತಂದ್ಮೇಲೆ ಅದನ್ನ ಉಕ್ಸಿಲ್ದ ಬಿಡಂಗಿಲ್ಲ. So that's how our body also does. It tries to kill that virus by increasing the temperature. Now, how will you understand? Just little and you're on Calpol. Just little and you're on Dolo. Just little and you're on something. Why? Why? Believe in yourself. That's what I feel. We have to believe in ourselves, and that comes only with faith. And that comes only with the belief in healing, not in the cure, which is a limited thing, which is a very, very, very little scope. Okay. You want to leave from your work, you just say, call it a leave, bus. But that doesn't mean that you should have kilos and tons of medicine, right? Take rest, take fluids, go for some papaya, something natural, some lemon juice, something that is not there in the body. That's why it is asking for that. And that's a kind of illness that we have. So little I'm telling, ಬಹಳ ಭಾಷಣ ಕೊಡೋದಿಲ್ಲ ನನಗೆ, ಫಿಲಾಸಫಿನ ಭಾಳ ಹೇಳೋದಿಲ್ಲ. We will go ahead. ಇಲ್ಲಿ ಇಷ್ಟೆಲ್ಲ ಕೋಶಗಳದಾವಲ್ಲ. So this is the part of healing. ಎಲ್ಲ healing journey ಒಳಗೆ ಬರ್ಬೇಕಂತಂದ್ರ you have to know these things. ಅದಕ್ಕೆ ನಾನು ನಿಮ್ಮ ಮುಂದೆ ಇಡಕತ್ತೇನೆ. Okay. Going forward, what causes disease then? ಎಲ್ಲಿಂದ ಬರ್ತದೆ ಇದು ಡಿಸೀಸ್? ಒಂದ ಕಾಮನ್ ಡಿಸೀಸ್ ಏನಿತ್ತು ಎಲ್ಲರಿಗೂ ಇವತ್ತ? ಯಾರಾದ್ರೂ ಹೇಳ್ಬೋದು? ಒಂದ್ ಕಾಮನ್ ಡಿಸೀಸ್ ಎಲ್ಲರಿಗೂ ಆಗ್ತಾ ಇದೆ. ಯಾರೇ ಎಲ್ಲೇ ಇರ್ಲಿ, ಬಾಂಬೆ ಒಳಗಿರ್ಲಿ, US ನಾಗಿರ್ಲಿ, ಎಲ್ಲೂ ಇರ್ಲಿ. ಈಗ ಅದಕ್ಕ ಏನಂತ ಕರೀತಾರ?
ಮತ್ತ ನಾವೆಲ್ಲರೂ ಒಂದು 40-50 ಒಳಗ ಅದೇವಿ, ನಾವೇನ್ ಕರಿತಿದ್ವು? ಮತ್ ನಮ್ಗಿಂತ ಮೊದ್ಲಿದ್ದವ್ರು ಏನ್ ಕರಿತಿದ್ರು ಇದಕ್ಕ, ಈ ಡಿಸೀಸ್ಗ? ಬೇರೆ ಬೇರೆ ಇದಕ್ಕ ಬೇರೆ ಬೇರೆ ಹೆಸರು ಇಟ್ಕೊಂತ ಬಂದಿದ್ದಾರೆ ನೋಡ್ರಿ. ಏನದ ಅದು? ವಾಟ್ ಇಸ್ ಇಟ್? The same disease is called by different names. Can anybody tell it? Unmute yourself and please tell if you know. It's okay. I will go ahead. Let's not pass time in this. See, the same thing was called as pressure by the people who were below around in 60s. 1960s ಮತ್ತು ಅದ್ರ ಮೊದಲೆಲ್ಲರೂ ಇದ್ದವ್ರು ಬರೀ ಪ್ರೆಷರ್ ಅಂತಿದ್ರು. ಓಕೆ, ಆಮೇಲೆ ನಾವು ಅದಕ್ಕೆ ಟೆನ್ಷನ್ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ವಿ, ರೈಟ್? ಈಗ ಜೆನ್ಜಿಗಳು ಏನ್ ಕರೀತಾರ ಅದಕ್ಕೆ? ದೇ ಕಾಲ್ ಇಟ್ ಟ್ರಾಮಾ. 10 ವರ್ಷ ಹುಡುಗರಿಗೂ ಟ್ರಾಮಾ ಆಗತ್ರಿ ಸ್ಕೂಲ್ನಾಗ ಏನ್ ಸ್ವಲ್ಪ ಬೇದ್ರ. ಯು ಕಾಂಟ್ ಬಿಲೀವ್ ದಿಸ್, right? But all is nothing but one common word called stress. And stress is caused by this particular hormone that is there on your screen. Is the screen visible to you all? Somebody say yes, raise your hand. Yes, yes. Yes. So it is this particular thing that is causing it, like what is it? Cortisol. And it is disrupting our health in different ways. It causes see the diseases, you know them, Today we are a hub, we are a diabetes hub. Whole India is a diabetes hub. US has become a cancer hub, right? And some depression and all that is found more on Australia and this side, like where? UK. Why these things are happening there? Because of the stress or because of any other things? It's not that they have become favorites, these diseases are favorite of the in those populations. And that if you see, we have enough evidence to go about it, right? But in India, we are seeing that something is wrong with our diet, something is wrong with our lifestyle, something is wrong somewhere. And we are having a lot of cortisol in the systems. It just starts, what time it starts, cortisol irbardu anta nangilla, yavudukku ಒಂದು ಹೆಂಗೆ ಇರ್ತದ, high BP, low BP ಅಂದ್ರೆ ಏನದು? BP na ಇರ್ತದ. High low we see when we check. But about BP, I think I can talk one full day. Okay, but it's fine. Today is not the day for that. High BP and heart attacks and all that, they're all part of this increased cortisol in the blood. Now you see, urban stress and burnout also have put, because we all are so busy. Today is the time that I'm thankful to everyone, UKSL, everybody, that this is a weekend that we have sat, we just took time to talk about something, understand something, and improve our own health, right? So fatigue and insomnia is again there, sleep health, and fatigue is become so very common in people, in women especially, during their 35 to 50 age, because it's a menopausal age. Fatigue is something that is very, very evident nowadays. It's even, you can see, you can blame the global warming for that case. So even that is another cause. Stroke, you have seen so many people dying. My own favorite singer, KK, he died with heart attack. Okay, while he was singing, he fell there on the stage itself. Looking at his photo, anybody knows KK, the great singer, you can understand, like he just looks so normal. He looks so normal, so very healthy, and such a person all of a sudden just dying on the stage. We have seen so many deaths nowadays. It's not that he had a lot of, okay, there is chance that he had a lot of cortisol, because cortisol adds a lot of stress, the stress of paying the people, the organizers, and everybody. You are having responsibilities nowadays, and there are so many. They are like Everest at this time in the world, like 2026. I don't think so. Like, we are all a relaxed population. We have a lot of stress now also. Why? The main reason behind this is the war and Operation Sindoor and all kind of such things that are happening globally. That's why it has become very common that people are dying at different places, but they are dying young. And that's a great loss for all of us, humanity as such. We have to see that, we have to understand these things, come out of that, help others, hold each other's hand, teach each other, and try to come out of this, right? So stress is something that cortisol causes. Now, going forward, right? I'm just trying to just give you a few details of that slide so that you can just read on the screen yourself, right? Diabetes, cortisol spikes, blood sugar, that's and also insulin resistance. I put these details because those insulin resistance has been put in dark. Okay, why? Because insulin resistance starts way before you are labeled as a diabetic. So your blood sugar spike agilla, other insulin resistance is there in you, and one has to
understand what is insulin resistance, why it happens. Everybody who is in stress or has a central obesity is insulin resistant. Insulin resistant is what? Like you have insulin, but it is not being used by your system, right? Your system is not able to use it. And the sedentary lifestyle is the reason for that. Allu kuda nodri, biography becomes biology, right? Yenandvi now, if you are just sitting, then your body, your muscles, they are not going to work. They are not going to be healthy. They are not going to be toned. They will become lapse, and you are going to develop fats around them. And that is where the beginning of insulin resistance. So I have put these things here for your understanding, right? So heart attacks, persistent stress keeps vessels constricted and heart rate elevates. Okay, that's where things happen, like stroke risk is there. Depression and anxiety. Cortisol disrupts the serotonin and the dopamine. Serotonin and dopamine both are happy hormones, right? So the depression and anxiety, the cortisol disrupts this. Cortisol high agodu ಒಂದು ಇನ್ನೊಂದಂದ್ರೆ ಏನು, now if I am visible to you, always look at the angle of your mandible here. See, ಇದು jaw bone ಇದೆ ಅಲ್ಲ, ಈ ಕಿವಿ ಕೆಳಗಡೆ. If I am visible, everybody just look at this. With pay attention, this angle should become visible. If it is disrupted, and if you're just round, moon-faced like this, developed a double chin, then you are certainly having 100% cortisol raised levels all day. It should be high only in the mornings so that you attend your duty, you are able to reach there in time. You have to go along with all the belongings that you have to take on the way. Everything is there. So cortisol is helping you do that. It's not a bad thing to have cortisol, but too much is too bad, right? So going forward, fatigue and insomnia, adrenal exhaustion and disrupted circadian rhythm, follow prolonged stress. Like stress is there only for a little time. Exam mugudmel na ellaru mat holiday allile mattೇನಾದರೂ ಒಂದು ಓಕೆ ಒಂದು ಯಾವುದೋ ಅಸೈನ್ಮೆಂಟ್ ತಗೊಂಡಿವಿ, US ದಿಂದ ಒಂದು ಕ್ಲೈಂಟ್ ಇದಾರ, ಅದನ್ನ ಮುಗಿಸಿ then we go for a party. That's fine. But every day that US client is there, for the 5 years, you are always there in that one client or the other client, and then no party, no enjoyment, no holidays. What you will do? You lose sleep. And what you end up is called burnout, which is already there. So burnout is something that you don't know when it is day, you don't know when it is night, you don't know when it is afternoon, you don't know anything, right? And you don't know how much you're eating and how much you're living. You don't know anything. You're just going like that. You're just living. You're not living. You're just surviving. Hanga ಉಳಿದೇವು ನಾವು, ಆದ್ರೆ ಏನು ಬದುಕಾಕತ್ತೀವಿ. ಓಕೆ, ಆದ್ರೆ ಉಳಿಯೋದು ಬೇರೆ ಮತ್ತು ಬದುಕೋದು ಬೇರೆ, right? Both are different. When you enjoy the life, it is called a living. It's called a life. Okay, but you're just stable there. It is just alive, like a body, like always we check the signs. ಹೌದಪ್ಪ ಇನ್ನೂ ಸ್ವಲ್ಪ ಜೀವ ಐತಿ, ಇನ್ನೂ ಜೀವಂತ ಅದಾನು. That's why we are okay. ಜೀವಂತ ಅಷ್ಟ ಅದೇವು, ಆದ್ರೆ ಉಳಿದ ಜೀವನ್ actually enjoy ಮಾಡಕತ್ತೇವೆ ನಾವು. That's what we have to understand. We have to ask ourselves. When we ask ourselves, we are on the path of healing. When we ask others, we are on the path to cure. Now you choose. That's why I always write in all my status, everywhere you look at my LinkedIn profiles, go anywhere in my status, you will find choose wisely. Because it is a choice. It is a choice we make, right? Now, there is something called as a second brain. What is this? What is the second brain now? We know one brain here, and there is another brain, right? That brain is your gut. It's there in your gut. It's there in your intestine. But ಹೇಳ್ತಾರಲ್ಲ, ಅತಿಥಿ ದೇವೋ ಭವ. ಯಾಕಂತಾರ? ದೇವರು ಒಲಿಲಿಲ್ಲ ಅಂದ್ರೆ ಹಂಗ ನಮಸ್ಕಾರ ಮಾಡಿ ಎಲ್ಲ ತಪಸ್ಕಾರ ಮಾಡಿ ಅಟ್ಲೀಸ್ಟ್ ಅತಿಥಿ ಬಂದಿರ್ತಾರಲ್ಲ, ಅವ್ರು ಸೇವಾ ಮಾಡಿದ್ರ ದೇವ್ರು ಉಳಿತಾನ. Why? ಅತಿಥಿ ದೇವೋ ಭವ. That's because ಯಾರ್ದು ಒಂದು ಇದು ಗೆಲ್ಬೇಕಪ್ಪ ಅಂತಂದ್ರೆ ಅವ್ರದ್ದೇನೋ ಒಂದು ಖುಷಿ ಗೆಲ್ಬೇಕು, ಅವ್ರೇನೋ ಒಂದು ಕಾನ್ಫಿಡೆನ್ಸ್ ಗೆಲ್ಬೇಕು ಅಂತಂದ್ರೆ ಅವ್ರಿಗೆ ಒಂದು ಊಟ ಹಾಕ್ಬೇಕು, ಒಂದು ಆಹಾರ ಕೊಡ್ಬೇಕು, ಎಲ್ಲಿಂದ ಅವ್ರು ಎಂಜಾಯ್ ಮಾಡಿ ಅವ್ರ ಹೃದಯ ತಕ ಮುಟ್ತದವ್ರು. So something like that, right? So the path to a person's heart goes through your intestine. And that is where ಖುಷಿ ಆದಾಗೂ ನಾವು ಏನ್ ಮಾಡ್ತೀವಿ, ಸ್ವೀಟ್ ಹಂಚ್ತೀವಿ, ಮತ್ತೇನಾದ್ರು ಹಂಚ್ತೀವಿ. ಪಾರ್ಟಿ ಕೊಡೋದ್ರ ಬಗ್ಗೆ ಮಾತಾಡಿದೆ. Why? Because you are expressing joy, and there you heal your gut in the process. ಅಂದ್ರೆ ಮೀನಿಂಗ್ ಏನು, ಯಾವಾಗ ಟೆನ್ಷನ್ ಇರ್ತೈತಿ, ಯಾವಾಗ ದುಃಖ ಇರ್ತದ, ಯಾವಾಗ ಏನೋ ಇರ್ತದಲ್ಲ, ಅದ್ರ ಹೊಟ್ಟೆಗೆ ಇಟ್ಕೊಂಡಿರ್ತೀವಿ. ಮಾತಾಡ್ಬೇಕಾದ್ರೆ ಕೆಲವೊಮ್ಮೆ ಏನಂತೀವಿ, ಇವನ್ ಹೊಟ್ಟೆಗೆ ಏನೋ ತಿಡಂಗೇ ಇಲ್ಲಪ್ಪ, ಎಲ್ಲ ಹೇಳೇ ಬಿಡ್ತಾನ. What do you mean by that? Tell me.
Means you're carrying a lot of information in your intestine. Now, if your intestine is clean, it is fine. If it is not clean, then issues will happen. And how it will be clean, how it will be healthy, we call that population. There are people, there are a lot of bacteria. People means I'm just trying to, look at the screen and tell you and make fun of that. So there are a lot of microbiome, which is known as in shortcut, but there is a bacterial population, a layer of bacteria, which is good for you. And they are, digesting all that food. There is a huge population and that goes into trillions, right? So trillions of them, they make up your microbiome. Now that microbiome is the 80, the whole microbiome, if it is not right, then that is behind the 80% of the causes of disease. Imagine. Now, if knowing it, healing your gut is so very important, because you look at the screen and that's what is, there are so many things into it, but I'll just again go into the explanation part of it. Okay, why it is important? Because that will help you balance your gut bacteria. It helps you reduce the bloating and discomfort. Sleep and mood reset can happen. Sync of the circadian rhythm can happen. What is circadian rhythm? We are going to come to that again. Understanding your microbiome helps balance the digestion and sleep and everything. Now, a lot of people are there, like whenever you eat a lot of heavy food, then you go to sleep. Why? Because there is a secretion of a chemical called melatonin, which is a sleep hormone. Now, serotonin, which is a happy chemical also, it leads to melatonin. Melatonin leads to sleep. See how things are related. Okay. Now, that is why I am giving you all these details, right? So many things are there. Only thing is, like, you seek holistic wellness, microbiome testing empowers personalized healing. So this is what I seek. Like, you should always know your gut very well. If it is not right, then you get probiotics for that, prebiotics for that, which will set the gut properly. Again, it will put back things into this one. Otherwise, what will happen? If you go for a sonography, you see your liver is full of fats. There's a lot of fat on that. And then you'll come to know, okay, so all these are symptoms where your liver is calling out for help, right? And that is where your microbiome is already compromised, right? So constipation will happen. Once you have to go, it doesn't get cleared. You get 2 times. Then every time you eat food, you have to go. Those are all the symptoms that you face whenever you have a issue with your gut. Now, the microbiota are not in the right proportions. Harmful microbiomes are there, and those have to be replaced with the healthy ones. Now, there are solutions always. Okay, so we are going forward now. I want to take you to the first brain, because I talked about the second brain. I'm talking about the first brain, right? Why? Because I see that everything, when you eat, whatever you do, your thoughts are processed by the brain, but the thoughts don't start here. The thoughts start in the intestine itself, in the second brain, right? Because we digest, there are molecules. Those molecules give rise to different emotions. So your thoughts are nothing but the end result of a chemical reaction, nothing else. That is where it takes us back to the Bhagavad Gita, saying Rajas, Tamas, Sattva, right? It goes back there. That's how you link it. You have to join the dots. So which kind of food has to be taken? What will happen with that? I will come to this later on. I have 2 very good surprises which we will take for home today. And I think you will be happy with whatever I am going to offer there, right? So this CPU, the transformer, I called it the transformer. There are small, finer parts in the brain that we see. What are they? Hypothalamus and all this. Hypothalamus is something that which is very important for us to know, because there are many hormones coming out from there. The pituitary is located there. So it is going to, like sleep, appetite, and everything is related to that part of the brain. Memory, concentration are also important. But today we are not talking about all that. We are talking about the holistic wellness, and we are talking about healing. So I'm not going deep into the brain aspect. So what I need you to understand is there is something we are talking about, the circadian rhythm. What is that rhythm? Circadian rhythm means the 24 hours, circadian rhythm. So I want to talk about that for your understanding, right?
So we are going forward with that. The major parts. There is something I'm talking about, the biological rhythms here, which is the internal clock. We know something as the clock outside on the wall, but that is not going to, looking at the clock, you can't be hungry, right? There's something, the hunger has to happen inside you. And that is where we come to the thing that saying, okay, we are going to talk about the suprachiasmatic nucleus. It is this thing in the hypothalamus that works like the internal clock. It gives you messages, it gives you so many things like, it is day now, it is night now. Okay. So suprachiasmatic nucleus is something that you have to bear. SCN and then later on you can just go about it. So your SCN can maintain your this body processes for a time with only slight deviations in its 24-hour rhythm. So we are talking about the biological rhythms of the body here, which is internal clock. Now there are different clocks like, diurnal, day and night, which is circadian rhythm, which is the 24-hour cycle, ultradian rhythm. There are two things that I'm going to talk today only. This is ultradian and the circadian. Why we have to talk about this? Because I told you, when in stress, when in those microbiomes, they just go haywire, you lose the focus. You lose the focus, whether it is day or night. You lose the focus, how many hours have passed, and what time you ate, and what time the stool has to go. Because somebody gets constipation, there are always medicines, laxative, latin, they're just bothered about only about the latin. They're not bothered about what time they eat, how much energy they are spending in a day. Nothing. Only eating, only living, can't help. So why the body is not letting it go is what we have to think, right? So diurnal is night and day. And now, we already spoke about this. I'm going to the next part. So I'm a little quick here. Take a look at this midnight, midday. This is the 24-hour cycle that I want you to look at. Okay. So 24 hours, like this is 12 o'clock, 6 o'clock, 12 o'clock. Again here, that's where at 6 o'clock, you see that the cortisol release happens, right? This is the morning. Then midday at around 2, there's a high alertness, fastest increase in blood pressure because you are just running to your work. You want to look at the day, what you are supposed to do in that day. Somebody has to go to the bank. Somebody has to go to some kind of a meeting. Somebody has to rush for the train or the flight. You have that blood circulation helping you, right? This is how your clock looks at, and like in the night, as I told you, sleep is caused by melatonin secretion. So that all happens when it is not happening between the midday. See, can you see this? If you look at this, melatonin secretion is not happening between midday and the evening. Okay, it is not happening here. It is happening only before midnight, right? Somewhere around 9 o'clock, somewhere around 10 o'clock. But most of us sleep in the afternoon also. That's the habit. I don't say having a power nap is a bad habit. I would always say, think about this as well. Is your liver slow? Is your digestion slow? Is everything all right that you are getting sleep? Why are you getting sleep in the afternoon when you're supposed to work, when you're supposed to do something? Okay, it just dulls the mind because your food goes into the intestine, serotonin is made, and that releases a little bit of melatonin, which is sleep hormone. So only many people sleep after food. But if your liver is healthy, you are not going to become the victim of a lot of melatonin in the afternoon. That is what I want to tell you. You should have this in your mind. When you listen to this, okay, when you read this, when you know this and remember this, you are certainly going to think in the afternoon whenever you eat food, right? I think I'm clear with my message. So going forward, we talk about the ultradian rhythm as well. Ultradian rhythm at a glance. What is ultradian rhythm? It happens many times in a day. One rhythm is like about 90 minutes. Every 90 minutes, one peak takes place. Like when you go to work, you are given a tea at some 11 o'clock or something. If you go at work for 9 o'clock or something, right? Prakash ಅವರು ಹೇಳ್ಬೋದು ಎಷ್ಟು ಗಂಟೆಗೆ ಟೀ ಕೊಡ್ತಾರ ಆಫೀಸ್ನಾಗ? 9-10 ಗಂಟೆ ಕೊಡ್ತಾರೆ. 10 ಗಂಟೆಗೆ ಅಲ್ರಿ? So after 90 minutes is what you get your first tea. Then again in the afternoon, if you observe, like those things are set in the practice, in the work, this one culture, just because of these rhythms. Somebody studied them and somebody is trying to get the work out of you and the performance out of you. And they are trying to, like work actually the internal clock in you, not the external clock on the wall, right? So looking at this,
See at the rhythm here. This particular graph is showing you available capacity now in the morning, the arousal and top performance. What is it? Like 90 minutes, right? 90 minutes of this one. A lot of work is going on there and you get the good performance there. Now, after 90 minutes, you're just dull a bit and there is stress in you. Now, recovery takes place and that takes around some 20 minutes. So it is during these 20 minutes that you're trying to recover. If you don't recover, many people are addicted here. Like they go for a cigarette, somebody go for a gutka, somebody go for a tea, somebody go for something. They just want to, pass time and try to motivate themselves. This is what I'm trying to tell you. If you know this, the awareness about this is there. ಇದ್ರ ಬಗ್ಗೆ ಸ್ವಲ್ಪ ಆದ್ರೂ ನಿಮಗೆ ನಾಲೆಜ್ ಇರ್ತಿತ್ತು, ನೀವು ತಗೊಂಡಿದ್ರಿ ಅಂತಂದ್ರೆ ನೀವೇನ್ ಮಾಡ್ತೀರಿ, ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಮೋಟಿವೇಟೆಡ್ ಬೈ ಸಚ್ ಡ್ರಿಂಕ್ಸ್. ಕಾಫಿ ತಗೊಂಡಾನ ನಾನು ಮತ್ತು ಸೆನ್ಸಸ್ ತಯಾರು ಮಾಡ್ಕೋಬೇಕು ಅನ್ನೋದಿಲ್ಲ. ಯು ಡೂ ಸಮ್ ಡೀಪ್ ಬ್ರೀದಿಂಗ್, ಸಿಟ್ ದೇರ್, ಮೂವ್ ಯೋರ್ ಲೆಗ್ಸ್, ಮೂವ್ ಯೋರ್ ಹ್ಯಾಂಡ್ಸ್, ಸರ್ಕ್ಯುಲೇಷನ್ ಸರಿ ಮಾಡ್ಕೋರಿ. ದಟ್ಸ್ ಆಲ್. ಆ ಸರ್ಕ್ಯುಲೇಷನ್ ಸರಿ ಮಾಡ್ಕೊಳಕ್ ಅಂತೇಳಿ ಟೀ ಕುಡಿಯೋದು, ಕಾಫಿ ಕುಡಿಯೋದು ಎಲ್ಲ ಮಾಡೋದು, ನಾವು ಅಗೇನ್ ದಟ್ ವಿಲ್ ಬಿಕಮ್ ಹ್ಯಾಬಿಟ್. ಓಕೆ, ಅಲ್ಲಿಂದ ಏನಾಗತ್ತಾ, ಆಸಿಡಿಟಿ ಬಂತಪ್ಪ, ಅದಕ್ಕೂ ಶುಗರ್ ಹಾಕ್ಬೇಕು, ಮತ್ತೇನೋ ಹಾಕ್ಬೇಕು, ನಾ ಶುಗರ್ ಬಂದೈತಿ, ನಾ ಶುಗರ್ ಕೂಡ. ಯು ಆರ್ ಫಾಲೋಯಿಂಗ್ ಇನ್ ಟು ಅ ಡಿಫರೆಂಟ್, entirely different cycle. That addiction becomes a different cycle. So it can be many things, right? It can be many things. It can be tobacco, it can be alcohol, it can be many things. So I am saying, try to know this, understand this, and have your body and mind under control, right? So having said this, I think the time comes, for me to like the question and answer session. I think I've spoken enough, taken enough time of yours. Now, the two offerings that are going to come, they're going to come later. I am going to help you out with something today. ನಾ ಇಷ್ಟೇ ಹೇಳಿ ಫಿಲಾಸಫಿ ಬಿಡಲ್ಲ, ಲೆಕ್ಚರ್ ಕೊಟ್ಟು ಗಪ್ಪ ಎಲ್ಲ ನಮಗೊಂದು ಸೊಲ್ಯೂಷನ್ಸ್ ಕೊಡ್ತೇನೆ. ಅದ್ರ ಮೊದಲ ಏನಾದ್ರು ಕ್ವೆಶ್ಚನ್ ಆನ್ಸರ್ ಇದ್ರೆ ಹೇಳ್ರಿ. How to maintain the gut health? Yes, sir. How to maintain the gut health and eradicate the fatty liver? Oh, that's a great thing. Okay. ಗಟ್ ಹೆಲ್ತ್ ಬಗ್ಗೆ ನಾನು ಒಂದು ಚಾರ್ಟ್ ಡಿಸ್ಪ್ಲೇ ಮಾಡ್ತೇನೆ ನಿಮ್ಗೆ. ಓಕೆ, ನಾವು ವಾಟ್ ಆಲ್ ಗೋಸ್ ಇನ್ ಟು ಇಟ್. ಯಾಕಂದ್ರ ಫಸ್ಟ್ ಹಿಂಟ್ ಏನ್ ಹೇಳ್ಬೋದು ಅಂದ್ರ, ಯಾವ ಮಾತ್ಲೆ ನಿಮ್ಗ ಗಟ್ ಕೆಡಾಕತ್ತದ ಅನ್ನೋದು ನೋಡ್ಬೇಕು. ನಾವು ಒಮ್ಮೆ ಏನ್ ಮಾಡ್ತೀವಿ, ಹರಿ ವರಿ ಕರಿ ಅಂತ ಕರಿತೀವಿ. ಹರಿ ವರಿ ಕರಿ ನೋಡ್ರಿ, ಮೂರೊಳಗು ಏನದ, ಗಡ್ಬಡಿಯಿಂದ ತಿನ್ನೋದು, ಬಾಯಿ ಒಳಗೆ ಎಷ್ಟು ಹಲ್ಲದಾವು ಅಷ್ಟು ಸಲ ನುರಿಸ್ಬೇಕು, ನುರ್ಸಂಗಿಲ್ಲ. ಲೇಟ್ ಆಗ್ಯದ ಅಂತೇಳಿ ಹಾಗೆ ಗುಳುಮ್ ಅಂತ ಹೇಳಿ ಬಾಯ್ಲ್ ಮಾಡಿದ್ದು ಏನಾದ್ರು ಒಂದು ತಿನ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಏನ್ ಅರ್ಥದ ಬಹಳ ಅಂದ್ರೆ, ಬೆಳಿಗ್ಗೆ ಅವಲಕ್ಕಿ, ಉಪ್ಪಿಟ್ಟು, ಇಡ್ಲಿ, ದೋಸೆ ಎಷ್ಟದ, ಅವ್ರೇನ್ ಕಡಿಯೋಕೇನ್ ಹಲ್ ಬೇಕಾಗ್ತಾವನ್ರಿ? ನೀವು ವಿಚಾರ ಮಾಡ್ರಿ, ಏನೂ ಬೇಕಾಗಿಲ್ಲ. ಸೊ ವಿ ಹ್ಯಾವ್ ಟು ಹ್ಯಾವ್ ಸಮಥಿಂಗ್ ದಟ್ ಯು ಕ್ಯಾನ್ ಚ್ಯೂ, ಬಿಕಾಸ್ in your mouth at least 20 to 30% to 40% of your digestion is happening there only. ಯಾಕೆ, ಇಲ್ಲಿ ಬಾಯಿ ಒಳಗೆ ಊಟ ಇಲ್ಲಿ ಡೈಜೆಸ್ಟಿವ್ ಜ್ಯೂಸಸ್ ಎಲ್ಲ ಸಿಕ್ರೇಷನ್ ಆಗ್ತಾವ. ನಾವು ಇಷ್ಟು ಗಡ್ಬಡಿ ಒಳಗೆ ಇರ್ತೀವಿ, ಎಲ್ಲಾ ಮಾಡ್ತೀವಿ ಗಡ್ಬಡಿ ಒಳಗ, ಆದ್ರೆ ನಮ್ಗೆ ತಿನ್ಬೇಕಂತಂದ್ರೆ ಅಷ್ಟೇ ಲೇಟ್ ಆಗಿರ್ತದೆ. ನೋಡ್ರಿ, ನೀವು ವಿಚಾರ ಮಾಡ್ರಿ, ಯಾವಾಗ ಬಹಳಷ್ಟು ಸಲ ಈಗ ಆಗಿರ್ತದೆ. ಸೊ ಹರಿ, ದೆನ್ ವರಿ, ಚಿಂತೆ ಅಂತೂ ಎಲ್ಲವೂ. ದಾಡಿ ಮಾಡ್ಕೋಬೇಕಾರೂ ಥಾಟ್ಸ್, ಜಳಕ ಮಾಡ್ಬೇಕಾರೂ ಥಾಟ್ಸ್, ಲ್ಯಾಟ್ರಿನ್ ಅಂತೂ ಅಲ್ಲಿ ಮೊಬೈಲ್ ಇಟ್ಕೊಂಡಾನ ರಾಜಾಗತೆ ಕುಂತಿರ್ತೀವಿ. So everywhere we want to take work nowadays. That's the problem. We are doing this on a daily basis. It's a very wrong habit. Sometimes okay, bhala ಏನೋ ಒಂದು ಅರ್ಜೆಂಟ್ ಬಂದದಪ್ಪ, ಇವತ್ತು ನಾನು ಅಟೆಂಡ್ ಆಗ್ಲೇಬೇಕು, ನಾನು ನಿನ್ ಟೈಮ್ ಸಿಗ್ಲಿಲ್ಲ, ಐ ಆಮ್ ನಾಟ್ ಫೀಲಿಂಗ್ ವೆಲ್. ದೇರ್ ಆರ್ ಡಿಫ್ರೆಂಟ್ ರೀಸನ್ಸ್. ಆದ್ರ ಅಲ್ಲಿಯೂ ನಾವು ಥಾಟ್ಸ್, ನಮಗೂ ಫುಲ್ ಮೈಂಡ್ ಕ್ರೌಡೆಡ್ ಅದ. ಏನ್ ಮಾಡ್ಬೇಕು, ಹತ್ರದ್ ಏನ್ ಮಾಡ್ಬೇಕು, ಎತ್ತರದ ಏನ್ ಮಾಡ್ಬೇಕು, ಎಲ್ಲಾ ವಿಷಯಗಳು ಅಲ್ಲೇ ತಗೊಂಡು ಟೋಟಲಿ ಲೋಡ್ ಮಾಡ್ಕೊಂಡ್ಬಿಡೋದು ಸ್ವಂತಕ್ಕೆ, ರೈಟ್? ಅಂತದೇನೂ ಆಗಿರಲ್ಲ. Okay, now ಅಂತೀವಲ್ಲ, ಏನ್ ಮುಗುಳ್ ಕಳಿಸಿ ಬಿಡಂಗಿಲ್ಲ. It doesn't happen. Okay, but only thing is we have to give ourselves that time. Once you master the inner clock, then you have mastered your own health. That's it. So gut is dependent on these three factors very much. Hari, worry and curry. Curry is something like ಬಹಳಷ್ಟು ಎಣ್ಣೆ ಖಾರ ಎಲ್ಲ ಹಾಕಿದ್ದ ತಿನ್ನೋದು. But moreover, I will give you something. A secret is seed oils you should avoid. Cotton seed oil, that sunflower oil which is refined, you should not have. Okay, we call them as polyunsaturated fatty acids. So adana avoid ಮಾಡಬೇಕು. Okay, ಶೇಂಗಾ ಎಣ್ಣೆ, ನಮ್ಮದ ಕುಸ್ಬೆ ಎಣ್ಣೆ, but ಕುಸ್ಬೆ ಎಣ್ಣೆ not in that which is available in the Reliance market, not in some supermarket. You have to get it from the lakdi ghana sort of a thing. ನಮ್ಮೊಳಗೆ
ಎದ್ರಾಗಿಂದ ತೆಗಿತಾರಲ್ಲ ಗಾನದೊಳಗಿಂದ, that is fine because it has lot of omega-6, lot of omega-3. Okay, it has all that in intact, but when it is produced in mass, then most of the adulterants are added to it and to make it more pure, this, that, refined and all that, but that is not good for your health at all. ಯಾಕಂದ್ರ omega-6 ಎಲ್ಲ ಹೋಗಿ ಅದ್ರದ್ದೆಲ್ಲ ಹೈದರಾಬಾದ್ ಸಿಕಂದ್ರಾಬಾದ್ ಆಗಿರ್ತದೆ. ಓಕೆ ಸೊ ಐ ಥಿಂಕ್ ಯು ಗಾಟ್ ಮೈ ಪಾಯಿಂಟ್. ಅಂದ್ಮೇಲೆ ದೋಸ್ 3 things you have to avoid. ಗಟ್ ಹೆಲ್ದಿ ಇಟ್ಕೋಬೇಕಂತಂದ್ರೆ ದಿಸ್ ಇಸ್ ಒನ್ ಥಿಂಗ್. ಮತ್ ನಮ್ಮೊಳಗ ಕೆಲವೊಂದು 15 ಡೇಸ್ನಾಗ ನೀವು ನಿಮ್ಮ ಪ್ಯಾಟರ್ನ್ಸ್ ನೀವು ಚೆಕ್ ಮಾಡ್ಕೊರಿ. ಹೌದಪ್ಪ, ನಾ ಒಂದ್ 15 ಡೇಸ್ನಾಗ ಒಂದ್ ದಿವ್ಸ ರೆಸ್ಟ್ ಕೊಡ್ತೇನೆ ಹೊಟ್ಟಿಗೆ. ಓಕೆ, ಬಿಕಾಸ್ ಯುವರ್ ಲಿವರ್ ಹ್ಯಾಸ್ ಟು ಗೋ ಆನ್ ಟು ಎನ್ ಓವರ್ ಹಾಲಿಂಗ್. ಲೈಕ್ ಓವರ್ ಹಾಲಿಂಗ್ ಅಂದ್ರೆ ಏನ್ ಮಾಡ್ತೀವಿ ನಾವು? ವಿ ಹ್ಯಾವ್ ಟು ಕೀಪ್ ಎವ್ರಿಥಿಂಗ್ ಲೈಕ್ ಕೆಲಸ ಮಾಡ್ಕೊಂತ ಓವರ್ ಹಾಲಿಂಗ್ ಆಗಂಗಿಲ್ಲ. Okay, so we have to give rest, and that's what we can do. So that in that process, what will happen is all the diabetics out there, you listen, autophagy anta something other. Autophagy andre your body consumes itself. Andre ella fats ella toxins ella process madaka time togotada. It will consume all that. Your liver will take everything because you are not eating from outside, it will eat from inside. Okay, so that is the time when you give rest to your body. So only I'm telling, healing is very important, and it happens inside, not from outside. Okay, so ಉಪವಾಸ ಐತೆ ಅಂತ ಹೇಳಿ ಬಹಳಷ್ಟು ಅಂಗಡಿ ತಿರುಗಾಡಿ ಎಲ್ಲ ಹೂ ಅಂತೆಲ್ಲ ಕಲೆಕ್ಷನ್ ಮಾಡ್ಕೊಂಡು ಕೊಂಡ್ರೋದಕ್ಕಿಂತನೂ ಏನೂ ಬೇಡಪ್ಪ, ಒಂದು ಬಾಟ್ಲಿ ನೀರ ಮತ್ತೊಂದು ಯಾವ್ದ್ರ ಒಂದು ಎನರ್ಜೆಟಿಕ್ ಇದ್ದಿದ್ದು ಒಂದು ಎಳ್ನೀರ, that's all is enough. Okay, you have to keep your circulation up, and that's all it is. You don't need much. Keep that gap. Intermittent fasting, there are so many methods for that. Okay, some other time we'll talk about it. Matten ಹೇಳ್ರಿ. Hello, anybody has any questions? Prakash Aura? Yeah, for this buttermilk or Buttermilk is a good thing. Buttermilk is a good thing. Only thing is, it is a milk protein, and you should be able to digest it. According to Ayurveda, one should be avoiding dairy and poultry in the evenings. ಯಾಕಂದ್ರ ಇದು ಟೈಮ್ ವಾತದಿರ್ತದ, ವಾತ. ಓಕೆ, ಸಾಯಂಕಾಲ. ಸೊ ಯು ಶುಡ್ ಅವಾಯ್ಡ್ ದೀಸ್ 2 things. You can have these things in the mornings and daytimes, not in the evenings. If at all you allow me, some other time I'll talk only on nutrition, right? That we'll see. so buttermilk to be avoided at night. Yes. ಬೇರೆ ಏನಾರು ಯಾರೋ ಕ್ವಶನ್ ಕೇಳಿದ್ರೆ Should I go for those offerings? See, these are the 2 offerings that I'm giving you today. This one, you can take a photograph of this, and this is called global glycemic index. ಯಾಕಂದ್ರ ನೀವು ಈಗ ಜಸ್ಟ್ ಕೇಳಾಕತ್ತಿದ್ರಲ್ಲ, ಇದೆಲ್ಲ ಆನ್ಸರ್ಸ್ ಇಲ್ಲಿ ಸಿಗ್ತಾವ ನೋಡ್ರಿ. ಯಾಕಂದ್ರ we have to see in diabetes. I will tell you, now diabetes reversal ಮೇಲೆ ನಾವು ಕೆಲಸ ಮಾಡ್ತೀವಿ. So what we do there, ನೀವು ಮಾಡ್ಬೋದು, ನೀವು ಸ್ವಂತನೂ ಮಾಡ್ಕೋಬಹುದು, ನೀವು ಶುರುವಾತ್ ಮಾಡ್ಬೋದು. ಯಾಕಂದ್ರೆ ನಿಮ್ಮ ಮನೆಯೊಳಗೆ ನಾನ್ ಬಂದ್ ಹೇಳೋಕ್ಕಿಂತನೂ ನೀವು ನಿಮ್ಮೊಳಗ ನಿಮ್ ಲೈಫ್ ನೀವು ಸ್ಟಡಿ ಮಾಡ್ಕೊಂಡು ನಿಮ್ಮ ಆಹಾರ ವಿಚಾರಗಳನ್ನು ನೀವು ನೋಡ್ಕೋಬಹುದು. ಇಲ್ಲಿ ನನಗೊಂದು ಚಾರ್ಟ್ ಏನ್ ಕೊಟ್ಟಿನಲ್ಲ, ಈ ಚಾರ್ಟ್ ಒಳಗ ಗ್ಲೋಬಲ್ ಗ್ಲೈಸೆಮಿಕ್ ಇಂಡೆಕ್ಸ್ ಚಾರ್ಟ್ ಅಂತ ಕರೀತಾರೆ. ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ಏನು? ಊಟ ಯಾವ ಆಹಾರಗಳೊಳಗ ಎಷ್ಟು ಗ್ಲುಕೋಸ್ ತಯಾರು ಮಾಡೋ ಕೆಪಾಸಿಟಿ ಐತಿ. ಓಕೆ, ಈ ಸ್ಕೋರ್ ಬೇಕಾದ್ರೆ ನೀವು ನೋಡ್ರಿ. ಅಲ್ಲಿ ನಾವು ಗ್ರೀನ್ ಅಂದ್ರ ಅವೆಲ್ಲ ಸೇಫ್, ಎಲ್ಲೋ ಸ್ವಲ್ಪ ಹೋದೋ ಎಲ್ಲೋ ರಿಸ್ಕಿ. ಆಮೇಲೆ ಹೆಂಗ್ ರಿಸ್ಕ್ ಬೆಳ್ಕೊತ ಹೋಗ್ತದ ಹಂಗ್ ಕಲರ್ ಕೋಡಿಂಗ್ ಮಾಡಿಟ್ಟಿದ್ದೇನೆ ನಾನು. ಓಕೆ, ಆಲ್ ದಿಸ್ ಫಾರ್ ಯೋರ್ ಓನ್ ಬೆನಿಫಿಟ್ ಐ ಹ್ಯಾವ್ ಡನ್. ಸೊ ದೀಸ್ ಆರ್ ದ ಫುಡ್ಸ್ ದಟ್ ಯು ಕನ್ಸ್ಯೂಮ್, ರೈಟ್? So ragi, jowar, sprouted moons, coconut, and somebody asked me now this. So all this I'm telling you, they are all good. Now which are in red alla glycemic index ಜಾಸ್ತಿ ಇರ್ತದೆ. ಅದ್ರ ಮೀನಿಂಗ್ ಏನ? ಇವೆಲ್ಲಾನು ನಾವು ಡಯಾಬಿಟೀಸ್ ಇದ್ದವರು ಅವಾಯ್ಡ್ ಮಾಡ್ಬೇಕು. ಓಕೆ, ಅವಾಯ್ಡ್ ಮಾಡ್ಬೇಕು. ಯಾವ ಗ್ರೀನ್ ಒಳಗದಾವಲ್ಲ ಅವ್ನವ್ರು ಫಸ್ಟ್ ಖಾಲಿ ಹೊಟ್ಟೆ ಒಳಗೆ ಅದನ್ನ ತಗೋಬೇಕು. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ನಾವು ಖಾಲಿ ಹೊಟ್ಟೆ ಒಳಗೆ ಅಂದ್ರೆ ಈಗಂತೂ ಜ್ವಾರಿ ಅದ ರೊಟ್ಟಿ ತಿನ್ನತ್ತೇವೆ ನಾವು, ತೊಪ್ಪಲ್ ಪಲ್ಯ ಇದ್ರೆ ಬಹಳ ಚಲೋ. ಸೊ ಇವೆಲ್ಲ ಏನದಾವು, ದೇ ಆರ್ ಸೇಫ್. ಯೋಗರ್ಟ್ ಅಂತ ಬರ್ತದಲ್ಲ ಇಲ್ಲಿ, ಮೊಸರ, ಮಜ್ಗಿ, ದೇ ಆಲ್ ಕಮ್ ಇಟ್ ಸಿ. ಅದ್ರ ಎಷ್ಟು ನೋಡ್ರಿ ಗ್ಲೈಸೆಮಿಕ್ ಇಂಡೆಕ್ಸ್ ಎಷ್ಟು ಲೋ ಅದ ಅದು. ಸೊ ಇಟ್ ಶುಡ್ ಬಿ ಲೋವರ್ ದೆನ್ 55. ನಾವು ಇವನ್ ಇಫ್ ಯು ಕನ್ಸಿಡರ್ 70 ಮ್ಯಾಲ್ ಇದೆ, ಮತ್ತು ವಾಟರ್ ಮೆಲನ್ ಇಫ್ ಯು ಕನ್ಸಿಡರ್ ಇಟ್ ಇನ್ ದ ರೆಡ್ ಸಿ, ಕ್ಯಾನ್ ಯು ಸಿ ದಟ್?
watermelon is in the red. It is too high in sugar. ಯಾರು ಗೊತ್ತಿತ್ರಿ ಕಲ್ಲಂಗಡಿ ತಿಂದ್ರೆ ಇಷ್ಟು ಶುಗರ್ ಬೆಳಿತೈತೆ ಅಂತ ಹೇಳಿ? ಅದ್ರೊಳಗೆ ಬರೀ ನೀರೇ ಇರ್ತದಲ್ಲ ಅಂತ ಅನ್ಬೋದು ನಾವು, ರೈಟ್? ಸೊ ವೈಟ್ ರೈಸ್ ಯು ಹ್ಯಾವ್ ಟು ಅವಾಯ್ಡ್. ಜಾಗ್ರಿ ಆಲ್ಸೋ ಇಸ್ ದೇರ್, ಇಟ್ ಇಸ್ ಹೈ ಇನ್ ಶುಗರ್ ಓನ್ಲಿ. ಓಕೆ, ಇಲ್ಲ ನಾವು ವೈಟ್ ಸುಕ್ರಿ ಎಲ್ಲ ಬಿಟ್ಟಿವಿ, ಬರೀ ಬೆಲ್ಲ ತಿಂತೀವಿ ನೋಡ್ರಿ ನಮ್ಮ ಮನೆ. ಏನೂ ತಿನ್ರಿ, ಆ ಬೆಲ್ಲ ಅಲ್ಲ, ಬೆಲ್ಲಲೇನೋ ಅಷ್ಟೇ ಬೆಳೀತದೆ, ಯಾಕಂದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಮ್ಯಾಟರ್ಸ್. ಸೊ ಅದ್ರದ್ದು ಎಷ್ಟು ಪ್ರಮಾಣ ಒಳಗೆ ನೀವು ತಿಂದ್ರ, ಇನ್ನೊಂದು ಯಾವ್ದು ಪ್ರಮಾಣ ನೀವು ಬಿಡಬೇಕು, ಒಂದ್ ಯಾವ್ದಾರು ತಿಂದ್ರು ಒಂದ್ ಬಿಡ್ಬೇಕು. ಮತ್ತೊಂದಂದ್ರೆ ಇನ್ನ ಶಾರ್ಟ್ ಕಟ್ ಒಳಗೆ ಹೇಳ್ತೀನಿ, ಚಪಾತಿ, ರೈಸ್, ಪಲ್ಯ ಎಲ್ಲಾನು ಒಂದ್ ದೊಡ್ಡ ಡಿಶ್ನಾಗ ಎಲ್ಲಾನು ಹಾಕೊಂಡ ಗರ್ಭಿಣಿಗತೆ ತಿನ್ಬಾರ್ದು. ಗರ್ಭಿಣಿದೊಂದು ಮಾತು ಬೇರೆ ಇರ್ತದೆ, ಯಾಕಂದ್ರೆ ಶಿ ಈಸ್ ಫೀಡಿಂಗ್ 2 lives, right? Inside her there is a baby. Now we are not that way, right? At one time if you eat chapati, bhaji, then you eat rice at some other thing. Just divide them, some gap you give. Okay, ಅದನ್ನ ಮಾಡೋದ್ರಿಂದ ನೀವು ಎಷ್ಟೋ ಶುಗರ್ ಲೆವೆಲ್ ಮೇಂಟೈನ್ ಮಾಡ್ಕೊಂಡ ಟ್ಯಾಬ್ಲೆಟ್ಸ್ ದಿಂದ ಹೊರಗೆ ಬರಬಹುದು. ಓಕೆ, so this is one thing. Now look that chart. Now this is another chart I want to give you today. Blood, there is something called as pH, andre acid level. Okay, now this acid level, you have to identify those foods which are on the alkaline side. Yaka alkaline side ಅಂದ್ರೆ 8.5 ಅಂದ್ರೆ 7 ಕಿಂತ ಮೇಲಿನೂ ಇರಬೇಕು. ಅದು ಯಾವ ಒಳಗಡೆ ನಾವು ಕನ್ಸ್ಯೂಮ್ ಮಾಡ್ತೇವಲ್ಲ, ಅವು ಗ್ರೀನ್ಸ್ ನಾಗ ಏನದಾವಲ್ಲ ಅವನ್ ಕನ್ಸ್ಯೂಮ್ ಮಾಡ್ಬೇಕು. ಓಕೆ, ಲೀಫಿ ವೆಜಿಟೇಬಲ್ಸ್ ಯಾಕೆ ತಿನ್ಬೇಕಂತಂದ್ರೆ ಅವು pH ಲೆವೆಲ್ ಇದಿರ್ತಾವ, ಅಲ್ಕಲೈನ್ ಸೈಡ್ ಇರ್ತದೆ. ಸೊ pH ಲೆವೆಲ್ ಕೆಳಗಡೆ ಯಾವ ಇರ್ತಾವ? ಉಪ್ಪಿನಕಾಯಿ, ಓಕೆ, ಮಸಾಲಿ, ಯಾವ ಮಸಾಲೆ ಪದಾರ್ಥಗಳು, ದೇರ್ ಆಲ್ ಹೈ ಆನ್ ದಿಸ್ ಒನ್. ಈಗ ಜೋಳದ ರೊಟ್ಟಿ ನೋಡ್ರಿ, ಅದಕ್ಕೂ ಒಂದು ನ್ಯೂಟ್ರಲ್ pH ಐತ್ರಿ, ಅದು ಪೂರಾ ಏನ 100% ಅಲ್ಕಲೈನ್ ಇಲ್ಲ. ಓಕೆ, ಇಫ್ ಯು ಸಿ ದೇ ಆರ್ ಬ್ಯಾಲೆನ್ಸ್ಡ್, right? They are balanced, but still they are on that side. They are not in the greens. And if you go to the acid level, see acid forming foods which are there like jaggery, sweets, all they are there, red meat, bhaji and chakli and all this, they are all there. So whoever is eating pure non-veg, for such people I can always say you should go for the grilled variety, not the boiled variety. Okay, sumne masale haki curry ಮಾಡಿ boil ಮಾಡಿ ತಿನ್ನೋದ್ರಿಂದ you are going to get more acidity. Okay, and the benefits also will all go in the non-veg. Whatever benefits are there, they will all go. So in the grilled variety, you get lot of benefits because it is just roasted, it is not boiled, right? So you are safer. You are safer. I think this is what it is. If everybody has taken this, I think I'll stop sharing my this one. Shall I? Okay, we are out of it. ಅದೆರಡು ಚಾರ್ಟ್ ವಾಟ್ಸ್ಆಪ್ ಗೆ ಹಾಕ್ತೀರಿ ಸರ್? Yes. I will just share everything on the group. If anybody who all will be interested, ಯಾರಿಗೂ ಬೇಕಾದ್ರೆ ಗ್ರೂಪ್ ಮೇಲಿಂದನೂ ತಗೊಳ್ಬಹುದು. ಓಕೆ, ಎಸ್ ಸರ್. ಲಾಸ್ಟ್ ಒಂದು ಕ್ವಶನ್ ಹೇಳ್ರಲ್ಲ. ಟು ಅವಾಯ್ಡ್ ಫ್ಯಾಟಿ ಲಿವರ್, ಸೊ ಅದಕ್ಕೆ ಮೆಡಿಸಿನ್ ತಗೋಬೇಕಾ ಏನ? There are medicines to get rid of fatty liver as well. Only thing is you have to see that you consume those things. Like even if you see kabinala, even that works. Something that is rich in iron, rich in minerals can always help you get rid of the fatty liver. Okay, liver mel mattu load beloso anta kelsa ಮಾಡಬಾರದು ಅಷ್ಟೇ. So consume more liquids and then solids. ಮತ್ತೆ ಜಿಗಟ್ ಪದಾರ್ಥ ಯಾವ ತಿನ್ನಲ್ದ ನೀವು ಫೈಬರ್ ಜಾಸ್ತಿ ತಿಂದ್ರ liver ಗ ಅಷ್ಟೇ ಲೋಡ್ ಬರೋದಿಲ್ಲ. So that's what you have to understand. Yeah, and giving it a little rest every now and then, it will also help. And there are medicines for that though. Fatty liver ಬಹಳಷ್ಟೆಲ್ಲ ಇವು ಅದಾವ, ಡಿಟಾಕ್ಸ್ಗಳು ಪ್ರೊಸೆಸಸ್ ಅದಾವ, ಅವನು ಮಾಡಬಹುದು. ಓಕೆ, and especially ಯೋಗದಿಂದ ಬಹಳ ಜಲ್ದಿ ಹೋಗುತ್ತೆ. That way I can tell you. ಉಜ್ಜಯಿ ಪ್ರಾಣಾಯಾಮ ಅದ, ಆಮೇಲೆ ಭಸ್ತ್ರಿಕಾ ಪ್ರಾಣಾಯಾಮ ಅದ. All that will, the acid level comes down through your breath, and that will also reduce the load on your liver. Okay. Okay, thanks sir. Yes. I think in the interest of time, 1 or 2 questions we'll take. Okay. Anybody is having the questions? Because it's already 9:40. I think I have taken enough time. It was quite a little detailed. But anyway, I don't know. We are doctors with so much of experience. Then what happens? Ellanu tarak agalla. But simply we go on. It's our subject. So it's ಎಲ್ಲರಿಗೂ ಇಂಟ್ರೆಸ್ಟ್ ಅನಿಸ್ತದ. Sometimes people don't stop us. I don't know. And some get bored. It's true. Some get bored. Yeah. One question, sir. Yes.
ಬ್ರೇಕ್ಫಾಸ್ಟ್ ಮಾಡಿ ಸ್ನಾನ ಮಾಡೋದು ಸರಿನಾ ಸರ್ ಅಥವಾ I will certainly talk on this very well because it's the part of naturopathy where you take bath and at that time body is in a detox process, right? So bath is something meant for your blood circulation to go to your feet, go to your head, go other places. And if you eat at that time and just take bath like that, then your digestion is not going to be perfect. So that is what, like, it's not a good idea to immediately take bath after you eat. There should be a time of at least 1.5 hour. Okay, at least 1 hour or and half hour, because that is the timing that the food goes into the intestine from the stomach. So gastric emptying anta kariteve adaka, a gastric emptying agodu bhಳ important. So you have to allow the food to go down, otherwise it will be staying up and it will start coming out. Okay, so one has to avoid that. Anything else? Somebody, I spoke on this non-veg aspect. Nobody is asking me about whiskey, rum, anything like that. It's Saturday evening. ಎಲ್ಲಾರು classmates ಇಲ್ಲ ಅವ್ರೆಲ್ಲ ಯಾರು ಅಟೆಂಡ್ ಆಗಿಲ್ರಿ, ಅಲ್ಲಿ ಕುಂತಾರ ಎಲ್ಲಾರು. ಕ್ಲಾಸ್ಮೇಟ್ಸ್ ಯಾರು ಅಟೆಂಡ್ ಆಗಿಲ್ಲ? ಓಕೆ, ಅವ್ರು ತಮ್ಮ ಸೆಷನ್ ಬಿಜಿ ಅದಾರ ಸರ್. ಇರ್ಲಿ ಬಿಸಿ ಇರ್ಬೇಕು. ನನಗನ್ಸಿತ್ತು ಮುಂದ್ ಕ್ಲಾಸ್ ಮತ್ ಮುಂದ್ ಕ್ಲಾಸ್ ಇರ್ಲಿ, ಎರಡೂ ಕೂಡ ಚಾಲು ಇರ್ತಾವ ಅಂತ ಹೇಳಿ. ಸೊ ಐ ಆಮ್ ಜಸ್ಟ್ ಮೇಕಿಂಗ್ ಫನ್. ಅವ್ರ ಆಮೇಲೆ ರೆಕಾರ್ಡಿಂಗ್ ನೋಡ್ತಾರಲ್ರಿ, ಅವ್ರಿಗೆಲ್ಲರಿಗೂ ಒಂದು ಪ್ಯಾಟರ್ನ್ ಆಗಿಬಿಟ್ಟಿರ್ತದ. ಸೊ ಇಟ್ಸ್ ಫೈನ್, ನೋ ಇಶ್ಯೂ. ಮತ್ತೇನ್ ಏನಾದ್ರು ಕೇಳೋದೇನ್ರಿ? ಐ ವಿಲ್ ಬಿ ಗ್ಲಾಡ್ ಟು ಟೆಲ್, ನೋ ಇಶ್ಯೂ. My brother also is there. I can see Praveen sir from China. Yes, my dear. It's already 12:11 for me. So nice of you. Hey, I am grateful to you. I am grateful to you that you are extending your day, which is hectic and all that. So thank you. Yeah, it was good session. Keep it up. Yeah, anyway, you keep motivating. That's fine. Thanks for that, and all others in my family and friends. I think we have come to an extreme end of this. We started late off though, and Yeah, still I think no, like people are there with patience. And ಇಲ್ಲ ಅದಿರ್ತದ. Turmar sir ಏನಂದ್ರೆ ಅಂತೂ ನೋಡ್ರಿ. interest ತಗೋತಾರ. ಪ್ರಕಾಶ್ ಅವ್ರು ಹೇಳ್ರಲ್ಲ. ಓಕೆ ಐ ಥಿಂಕ್ ಏನೋ ಕ್ವಶನ್ಸ್ ಇಲ್ಲ ಅನ್ಕೊಂಡು ನಾನು ಕನ್ಕ್ಲೂಡಿಂಗ್ ರಿಮಾರ್ಕ್ ಮಾಡಿ Yes, sir. Yes, sir. ಸೊ ನೀವು ಕ್ಯೂರ್ ಮತ್ತು ಹೇಲ್ ಮತ್ತು ಡಿಫ್ರೆನ್ಸ್ ಹೌದು. ಅದು ಭಾಳ ಮಂದಿಗೆ ನಮಗ ಇನ್ಕ್ಲೂಡಿಂಗ್ ಮೀ ಗೊತ್ತಿರ್ಲಿಲ್ಲ. ಅದನ್ನ ತಿಳಿಸ್ಕೊಟ್ರಿ, ಬಿಗ್ ಥ್ಯಾಂಕ್ ಯು ಟು ಯು. ಓಕೆ, ವೆಲ್ಕಮ್ ಸರ್. ಆಮೇಲೆ ನೀವು ವಿವೇಕ ಚಿಂತಾಮಣಿಯಲ್ಲಿ ಚೂಡಾಮಣಿಯಲ್ಲಿ ಬರ್ತಕ್ಕಂಥ 5 ಕೋಶಗಳು, ಅನ್ನಕೋಶ, ಪ್ರಾಣ, ಮನೋಮಯ, ವಿಜ್ಞಾನ, ಆನಂದಮಯ ಬಗ್ಗೆ ನಾನು ಸ್ವಲ್ಪ ಜನರಲ್ ನಾಲೆಜ್ ತಿಳ್ಕೊಂಡಿದ್ದೆ. ಆದ್ರೆ ನೀವು ಅದನ್ನ ಪಿಕ್ಚರಸ್ ಏನ್ ಮಾಡಿ ತೋರಿಸಿದ್ರಲ್ಲ, ಕ್ಲಿಯರ್ಲಿ ಗೊತ್ತಾಗ್ತದೆ ವಾಟ್ ಈಸ್ ದಟ್ ವಾಟ್. ಆಮೇಲೆ ಈ ಬಯಾಲಜಿ ಬಿಕಮ್ಸ್ ಬಯೋಗ್ರಫಿ, ಬಯಾಲಜಿ. ಓಕೆ, ಉಲ್ಟಾ ಅದನ್ನ ಹೇಳಿದ್ರಿ. ಫೇತ್ ಮತ್ತು ಫೇರ್ ಬಗ್ಗೆ ಹೇಳಿದ್ರಿ. ಹೌದ್ರಿ. ಆಮೇಲೆ ಹರಿ, ವರಿ, ಕರಿ, ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ನಾವೆಲ್ಲರೂ ನಮ್ಮ ಲೈಫ್ ಒಳಗೆ ಎಲ್ಲಿ ನಾವು ಮಿಸ್ ಮಾಡ್ತೀವಿ, ಎಲ್ಲಿ ನಾವು ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದನ್ನ ಭಾಳ ಚೆನ್ನಾಗಿ ಹೇಳಿದ್ವಿ. ಆಮೇಲೆ ಡೈರಿ ಪ್ರಾಡಕ್ಟ್ಸು, ಪೋಲ್ಟ್ರಿ ಪ್ರಾಡಕ್ಟ್ಸು ಅವು ಈವ್ನಿಂಗ್ ಒಳಗೆ ಅವಾಯ್ಡ್ ಮಾಡಬೇಕು ಅನ್ನೋದು ಭಾಳ ಚೆನ್ನಾಗಿ ಹೇಳಿದ್ವಿ. ಆಮೇಲೆ ಯಾವುದೇ ಫುಡ್ ಆಗಲಿ, ಯಾವುದೇ ಹ್ಯಾಬಿಟ್ ಆಗಲಿ, ಅದನ್ನು ಚೂಸ್ ವೈಸ್ಲಿ ಅಂತ ಭಾಳ ಹೇಳಿದ್ವಿ. ವೆರಿ ಇಂಪಾರ್ಟೆಂಟ್. ಆಮೇಲೆ ಕಾರ್ಟಿಸಾಲ್ ಬಗ್ಗೆ ಭಾಳ ಹೇಳಿದ್ವಿ. ಅದು ನಮ್ಗೆ ಗೊತ್ತಿರಲಿಲ್ಲ, ಅದನ್ನ ತಿಳಿಸ್ಕೊಟ್ರಿ. ಆಮೇಲೆ ಇನ್ನೊಂದೇನಂದ್ರೆ, ನನಗೆ ಗೊತ್ತಿರೋ ಮಟ್ಟಿಗೆ ನೀವು ಕೋವಿಡ್ ಟೈಮ್ ಒಳಗೆ ನೀವು ವ್ಯಾಕ್ಸಿನೇಷನ್ ತಗೋಲಿಲ್ಲ. ಹೌದ್ರಿ, ತಗೊಂಡಿಲ್ರಿ. ಮತ್ತು ಭಾಳ ಮಂದಿಗೆ ಹೇಳಿರಿ ತಗೋಬೇಡ್ರಿ ಅಂತ ಹೇಳಿ. ಆದ್ರೆ ನಾವೆಲ್ಲ ತಗೊಂಡಿವಿ. ಅದನ್ನ ಡಿಟಾಕ್ಸ್ ಮಾಡ್ಲಿಕ್ಕೆ ಒಂದು ಮೆಡಿಸಿನ್ ಅದ್ರಿ, ಅರ್ಸೆನಿಕ್ ಆಲ್ಬಮ್ ಅಂತ ಹೇಳಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೆ. ಸೊ ಬಹಳಷ್ಟು ಒಂದು 80%
ಮಂದಿ ಜನಕ್ಕಂತೂ ಅದು ಅಪ್ಲೈ ಆಗೇ ಆಗ್ತದೆ. ಸೊ ಅದನ್ನ ಹಂಗ ಬ್ಲೈಂಡ್ಲಿ ಒಂದ್ ಡೋಸ್ ತಗೊಂಡ್ರು ಏನ್ ಅಂತದೇನ್ ಲಾಸ್ ಆಗಂಗಿಲ್ಲ. ಅಟ್ ಲೀಸ್ಟ್ ತಗೊಂಡಿದ್ದು ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ಸ್ ಸರಿ ಕಡಿಮೆ ಆಗ್ತದೆ. ಇಲ್ಲ ಅವಾಗ ಹೆಂಗಾಗಿತ್ತಂದ್ರೆ ಹ್ಮ್ ಇದು ವ್ಯಾಕ್ಸಿನ್ ತಗೊಳ್ಳಿ ಅಂದ್ರೆ ಜೀವನನ ಬದುಕೋದಿಲ್ಲ ಅಂತ ಹೌದಾದ್ರೆ ಫಿಯರ್ ಎಲ್ಲರಿಗೂ Fear. ಫಿಯರ್ ಇತ್ತಲ್ರಿ ಸರ್. ಅಲ್ರಿ ನಾವ್ ಇವತ್ತು ಎಷ್ಟು ಕುಂತ್ಕೊಂಡು ಅದ್ರ ಬಗ್ಗೆ ಮಾಕ್ ಮಾಡ್ಬೋದು, ಹೌದು ಹೌದು. ಆದ್ರೆ ಅವಾಗೆಲ್ಲ ನಮ್ದು ಅಯ್ಯೋ ಬ್ಯಾಡ ಸುದ್ದಿ ಆಗಿತ್ತು. ಹೌದಲ್ರಿ? ಕರೆಕ್ಟ್. ಹಾಗಾಗಿ ಸೊ ನೀವು ಅದ್ರ ಬಗ್ಗೆ ಹೇಳಿದ್ರಿ ಅವ. ಆಮೇಲೆ ಇನ್ನೊಂದು ನಿಮ್ಮ ಬಗ್ಗೆ ಕೇಳ್ಬೇಕಂದ್ರೆ ಈ ಡಿಸೈಫರ್ ಲೈಫ್ ಅದ್ರ Yes, sir. 2 ಆಯದ ಯಾಕ್ರಿ? ಎರಡಾಯ ಅದು ಒಂದಂತೂ ನ್ಯೂಮರಾಲಜಿ ಬ್ಯಾಲೆನ್ಸ್ ಮಾಡೋ ಸಲುವಾಗಿ. ಓ ಓಕೆ 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 ಅಂತ ಓವರ್ ಆಲ್ ನಮ್ಗೆ ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ಯು. ಎಸ್ ಸರ್. ಅಂಡ್ ಸೆಷನ್ ನೋಡಿದ ಮೇಲೆ ಹಾ. ಬಹಳ ಮಂದಿಗೆ ಅನಿಸ್ತದ ನಾವು ಡಾಕ್ಟರ್ ಸಿದ್ಧಾರ್ಥ ಹತ್ರ ಬರಬೇಕು, ನಮ್ಮನ್ನ ತೋರಿಸ್ಬೇಕು. ನಾವು ನಾವ್ ಕೆಮ್ಮಂತ ಅಂತೇಳ್ರಿ ಬಂದ್ರ ಮತ್ ಏನ್ರ ಬಂದ್ ಹೇಳಿದ್ರಿ ಏನ್ ಸಂಕಟ ಏನಾರ ನಾವ್ ಹೇಳಿದ್ರಿ ಅಲ್ರಿ ನಾವ್ ಅಂತೇವಲ್ಲ ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ಬಿಹೋಲ್ಡರ್ ಅಂತ. ಸೊ ಅಲ್ಲಲ್ಲ. ಸೌಂದರ್ಯ ನೋಡೋರ್ ಕಣ್ಣಾಗಿರ್ತೈತಂತಲ್ಲ, ಹಂಗ ನಿಮ್ಗ ಇವೆಲ್ಲ ನೋಡಿಕ್ ನಮ್ಮೊಳಗ್ ನೋಡಿದ್ದ ಕಾಣ್ಸಕತ್ತಾವಪ್ಪ ಅಂತಂದ್ರ ನಿಮ್ಮದ ನಾವು ಇದಾಗ್ಬೇಕ್ರಿ ಏನ್ರಿ, ಕೃತಜ್ಞ ಹೇಳ್ಬೇಕು. ಹೌದು. ಬೇರೆ ಏನಿಲ್ಲ. ನಮಗ ನೋಡ್ರಿ ಇದೊಂದು ಇವು ಹಾ. ಒಂದು ಪ್ಲಾಟ್ಫಾರ್ಮ್ ನಮಗೆ ಕೊಟ್ಟಿವಿ. ಹೌದ್ರಿ. ಏನಂದ್ರ ನಮ್ಮ ಟ್ರಸ್ಟಿನ ಆನರೇಬಲ್ ಮೆಂಬರ್ಸ್ ಏನಿದಾರ ಬೇರೆ ಬೇರೆ ಫೀಲ್ಡ್ ಒಳಗ ಅದಾರ, ಅವ್ರು ಹಾ. ತಮ್ಮ ನಾಲೆಜ್ ಬಗ್ಗೆ ಹೇಳಿದ್ರ ಅದು ಡೆಫಿನೆಟ್ಲಿ ಎಲ್ಲರಿಗೂ ಯೂಸ್ ಆಗ್ಲಿ ಅಂತ. ಅದು ಒಂದು ನಮ್ಮ ಉದ್ದೇಶ ಅಷ್ಟ. ಐ ಥಿಂಕ್ ಟುಡೇ ಇಟ್ ಈಸ್ ವಿ ಮೆಟ್ ದಿಸ್ ಟಾರ್ಗೆಟ್ ಎಸ್ ಸರ್. ಡೆಫಿನೆಟ್ಲಿ. ಯಾ ಯಾ. ಆಮೇಲೆ ನೀವು ನಿಮ್ಗ ಅದ್ರ ಒಂದು ಬಹಳ ಅವಕಾಶ ಮಂದಿ ಇದು ನೋಡಿದ ಮೇಲೆ ಅಪ್ರೋಚ್ ಮಾಡ್ಬೇಕು ಒನ್ ಟು ಒನ್. ಮಾಡಿದ್ರೆ ಬಹಳ ಚಲೋ ರೀ. ಬಹಳ ಮಾಡ್ಲಿ ಚಲೋ ಬಹಳ ಚಲೋ. ಹೆಲ್ಪ್ ಮಾಡ್ಲಿಕ್ಕಂತೂ ಐ ಆಮ್ ಆಲ್ವೇಸ್ ರೆಡಿ. ಹಾ ಎಸ್. ಯಾಕಂದ್ರ ನನಗೆ ಅನಿಸ್ತದ ನಮ್ಮ ಎಂಟೈರ್ ಹೆಂಬಾರ್ಕರ್ ಫ್ಯಾಮಿಲಿ ಏನಿದೆ ನಮ್ಮ ಪ್ರವೀಣ್ಗ ಐ ಶುಡ್ ಥ್ಯಾಂಕ್ ಹಿಮ್. ಯಪ್ಪ. ಯಾಕಂದ್ರ 6-7 ಮಂದಿ ಮೆಂಬರ್ಸ್ ಮಾಡ್ಸ್ಯಾರ. ಹಾ. ಎಷ್ಟೋ ಪ್ರವೀಣ್ 8-9? ಹಾ, ಒಂದ್ 8. ಹಾ ಅದ 8 ಮಂದಿ. ಯಾಕಂದ್ರ ನೋಡ್ರಿ ನೀವು ಸ್ಟ್ರೆಂತ್ ನಮ್ದು UKSL ಸ್ಟ್ರೆಂತ್ ಏನಂದ್ರೆ ಮೆಂಬರ್ಸ್. ಹೌದ್ರಿ. ಹೌದಿಲ್ರಿ? ಒಬ್ಬೊಬ್ರು member ಒಂದೊಂದ ನಮ್ಮಲ್ಲಿ ಸ್ತಂಭ ಇರ್ತಕ್ಕಂಥ ಇದ್ದಂಗ್ರಿ. ಮೆಂಬರ್ಶಿಪ್ ಏನ್ ಮೆಂಬರ್ ಅದಾರಲ್ಲ ಅವ್ರು ಒಬ್ಬೊಬ್ರು ಡಿಫ್ರೆಂಟ್ ಮೆಂಬರ್ ಫೀಲ್ಡ್ ಒಳಗ ಸ್ತಂಭ. ಹ್ಮ್. ದೇ ಆರ್ ಎಕ್ಸ್ಟ್ರೀಮ್ ಅದ್ರಾಗಿದ್ದಾರೆ. ಅವ್ರು ತಮ್ಮ ನಾಲೆಜ್ ಶೇರ್ ಮಾಡಿದ್ರೆ ಡೆಫಿನೆಟ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಈಗ ಒಂದು ಫ್ಯೂ ವೀಕ್ಸ್ ಬ್ಯಾಕ್ ಮೇಡಮ್ ಅವರು ಮಾಧುರಿ ಮೇಡಮ್ ಅವರು ಮಾಡಿದ್ರು, ಈಗ ನೀವು ಮಾಡಿದ್ರಿ. ಅಂದ್ರೆ ನಾ ಹೇಳೋದು ಏನಂದ್ರೆ ನಮ್ಮವರಿಂದ ನಮಗೆ ಹೆಲ್ಪ್ ಆಗ ಅಷ್ಟ. ಮತ್ತೊಂದು ಇದು ನಮ್ದು ವೆಬಿನಾರ್ ಸೀರೀಸ್ ಉದ್ದೇಶ ಏನಂದ್ರೆ ಈಗ ಹೆಂಗಾಗೈತ್ರಿ, ಭಾಳ ಮಂದಿ ನಮ್ಗೆ ನೀವು ಮಧ್ಯಾಹ್ನ ಮಾತಾಡ್ತಿದ್ರಿ, ನಾ ಹೇಳತ್ತೀರಿ ಹೌದು. ನಾನು ಪರ್ಸನಲ್ ಮಂದಿ ಕೊಡ್ಸಕ್ ಆಗೋತ್ರಿ, ಅದಕ್ಕೆ ವೆಬಿನಾರ್ಸ್ ಮಾಡಿಸು. ಹೌದ್ರಿ. ಸೊ ಇದರಿಂದ ನಮ್ಗೆ ನೋಡಿ ರೆಕಾರ್ಡ್ ಮಾಡಿದ್ವಿ. ನಮ್ಗೆ ಅದನ್ನ ರೆಕಾರ್ಡ್ ಮಾಡಿಟ್ರೆ ಯಾವಾಗಾರ ಪಾಪ ನೋಡ್ರಿ ಶನಿವಾರ ಈವ್ನಿಂಗು ಮಂದಿಗೆ ಅಟೆಂಡ್ ಮಾಡಕ್ ಆಗ್ಲಿಕ್ಕಿಲ್ಲ. ಆದ್ರೆ ಯಾವಾಗಾರ ವಿಡಿಯೋ ನೋಡಿದ್ರ ಅಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್. Yeah, certainly it is going to be helpful. Yeah. From ಇಲ್ಲ, best all ಇದ್ರಿ. the team UKSL, a big thank you and ಏನ್ ಹೇಳ್ಬೇಕು ಗೊತ್ತಿಲ್ಲ. ಥ್ಯಾಂಕ್ ಯು. ನೀವು ಭಾಳ ಚಲೋ ಕಂಡಕ್ಟ್ ಮಾಡಿದ್ರಿ. ಆಮೇಲೆ ಜನ ನಿಮ್ ಡೆಫಿನೆಟ್ಲಿ ಕಂಡಕ್ಟ್ ಮಾಡ್ತಾರ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರ. ಡೆಫಿನೆಟ್ಲಿ ಪ್ಲೀಸ್ ಹೆಲ್ಪ್ ದೆಮ್. Yeah, sure. Always. It's a privilege. PPT ಬಹಳ ಚಲೋ ಮಾಡಿದ್ರಿ. PPT ಆಕ್ಚುಲಿ Yes, sir. ಮರಿ ಸೆಲ್ಫ್ ಎಕ್ಸ್ಪ್ಲೇನೇಟರಿ ಇತ್ತು, ಬ್ಯೂಟಿಫುಲ್ ಇತ್ತು. ನಾನು Yes, ನಿಮ್ಗೆ sir. ಒಂದ್ 2 ವರ್ಷದಿಂದ ಧಾರವಾಡದಾಗ ಭೇಟಿ ಆದಾಗ ಅಷ್ಟು ನಾಲೆಜಬಲ್ ಅನಿಸ್ಲಿಲ್ಲ. ಹಾ. ಬಟ್ ಇವತ್ತು ನೀವು ನೋಡಿದ್ರ ಹೌದಾ, ಸೊ ಭಾಳ ಇವತ್ತು ಭಾಳ ನಮಗ್ ಭಾಳ ಅಟ್ರಾಕ್ಷನ್ ಆಯ್ತು. ಆಕ್ಚುಲಿ ಮುಂಚೆ ಮಾಡ್ಬೇಕಾಯ್ತದ ಸೆಮಿನಾರ್ ಅಂತ ಅನ್ಸಕತ್ತೈತಿ. ವೆರಿ ಗುಡ್. ಸರ್ ಇನ್ನೊಂದು ಅದು ಹ್ಮ್. ಸರ್ ನೀವು ಅದು ಫೀವರ್ ಬಂದಾಗ ಹ್ಞೂರಿ. ಫೀವರ್ ಆಗಿದ್ರ ಬಾಡಿ ಟೆಂಪರೇಚರ್ ಜಾಸ್ತಿ ಆದಾಗ ಇಟ್ ಹಾ. ಕಿಲ್ಸ್ ವೈರಸ್ ಅಂತಂದ. ಹೌದ್ರಿ. ಸೊ ಆ ಟೈಮ್ನಾಗ ಮೆಡಿಸಿನ್ ಫೀವರ್ ಹೆಂಗೈತ್ರಿ, ಮೆಡಿಸಿನ್ ಅಂತೂ ತಗೊಳ್ಬೇಕು. ಯಾವಾಗ ತಗೋಬೇಕ್ರಿ, ಯಾವಾಗ ನಿಮ್ body capacity ಮೀರಿ ಯೂಸಲಿ ಹೋಗೈತೆ. ತಗೋತಿರ್ತೇವೆ ಎಲ್ಲಾರು. ಅದ ಹೇಳಾಕತ್ತೇನ್ರಲ್ಲ. ಅದೇ.
ಫೀವರ್ ನಮ್ ಬಾಡಿ ಹಾ. ಕೆಪಾಸಿಟಿ ಮೀರ್ ಹೋದಾಗ ಅಷ್ಟ ನಾವು ಸ್ಟಾರ್ಟ್ ಮಾಡ್ಬೇಕು. ಆದ್ರೆ ಇನಿಷಿಯಲಿ ಹಾ. 48 ಅವರ್ಸ್ ಅಬ್ಸರ್ವೇಷನ್ ನಾಗ ಇರ್ಬೇಕ್ರಿ. ಯಾಕಂದ್ರೆ ನಮ್ ಬಾಡಿ ತಾನಾಗೆ ಟೆಂಪರೇಚರ್ ಬೆಳೆಸ್ಕೊಂಡ್ ತಾನ ಕಮ್ಮಿನೂ ಮಾಡ್ಕೋತೈತ್ರಿ. ಸೊ ಆ ಟೈಮ್ನಾಗ ನಮ್ ಹೊರಗಡೆಯಿಂದ ನಮ್ ಕರ್ತವ್ಯ ಏನಿರ್ತದ ಅಂದ್ರ ಅದಕ್ಕೆ ಸಪೋರ್ಟ್ ಮಾಡೋದು. ಸೊ ಬೆವರ್ ಬಂತಂದ್ರ ಮತ್ತ ಬಾಡಿ ಒಳಗ್ ಕಮ್ಮಿ ಬೀಳ್ಬಾರ್ದು ನೀರ್ ಅಂತ ಹೇಳಿ ನಾವು ನೀರು ಕುಡಿಬೇಕು. ಮತ್ತ ಜಾಸ್ತಿ ಕೆಲಸ ಮಾಡ್ಬಾರ್ದು ಆ ಟೈಮ್ನಾಗ. ಯಾವ ಅಂತ ಎಂತದು ಓಡಾಡೋದು, ಅಲ್ಲಿ ಇಲ್ಲಿ ಹೋದು, ಗಾಡಿ ಹೊಡ್ಕೋತ ಎಲ್ರಿ ಹೋದು ಅಂದ್ರೆ ನಾವು ಬ್ರೈನ್ ಮೇಲೆ ಪ್ರೆಷರ್ ಬೆಳೆಸಬಾರ್ದು. ದಟ್ಸ್ ದ ಓನ್ಲಿ ಇಂಟೆನ್ಷನ್. ಎಷ್ಟ್ ನಾವು ಬ್ರೈನ್ ಮೇಲೆ ಪ್ರೆಷರ್ ಬೆಳೆಸ್ತೇವಲ್ರಿ ಅಷ್ಟ್ ಜಾಸ್ತಿ ಇದಾಗ್ತದೆ. ಮತ್ತೊಂದ್ ಏನದ, ಬಹಳಷ್ಟು ಎಲ್ಲಾರು ಕೆಲವರು ಸ್ವೆಟರ್ ಎಲ್ಲ ಹಾಕೊಂಡದು ಕೂಡ್ತಾರಲ್ಲ, ಅದನ್ನ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ನೀವು ಬಾಡಿ ಬೆವರು ಬಿಡ್ಬೇಕಂತ ಹೇಳಿ ಸ್ವೆಟರ್ ಹಾಕೊಳ್ಳೋದು ಮೊದ್ಲಿನ ಸಿಸ್ಟಮ್. ಆದ್ರೆ ಎಲ್ಲಾ ಬಾಡಿ ಒಳಗೆ ಇರುವಂತ ಎಷ್ಟೋ ಪೋರ್ಸ್ ಅದಾವ ಸ್ಕಿನ್ ಮೇಲೆ, ಅದು ಹೊರಗಡೆ ಹೀಟ್ ಚಲ್ತಿರ್ತಾವಲ್ಲ, ಅದಕ್ಕೆ ಹೆಲ್ಪ್ ಮಾಡ್ಬೇಕು ನಾವು. ಸೊ ಅವಾಗ ಏನ್ ಮಾಡ್ಬೇಕು ನಾವು, ಅವನ್ನ ಡಿಕ್ಲಾಗ್ ಅಂತ ಕರಿತೀವಿ. ಬಾಡಿ ಒಳಗಿರುವಂತವು ಎಲ್ಲಾ ಒಳಗಿನ ಟೆಂಪರೇಚರ್ ಹೊರಗೆ ಬರ್ಬೇಕಂತೇಳಿ ನೀವು ಸ್ಕಿನ್ ನ ಕ್ಲೀನ್ ಇಟ್ಕೋಬೇಕು. ಅದಕ್ಕೆ ನೀವು ಸ್ಪಾಂಜಿಂಗ್ ಮಾಡ್ಬೇಕು. ಸೊ ಸ್ಪಾಂಜಿಂಗ್ ಏನೈತಿ, ಪೂರಾ ಬಾಡಿ ಮಾಡಿದ್ರಿ ಅಂದ್ರೆ ಕಾಲ ಇವು ಏನಿರ್ತಾವಲ್ರಿ ನಮ್ಮ ಫುಟ್ ಏನ್ ಕರಿತೀವಿ, ಕಾಲು ಪಾದಗಳು ನಮ್ಮನ್ನು ತಿಕ್ಬೇಕು, ಅಲ್ಲಿ ಬಿಸಿ ಕೊಡ್ಬೇಕು, ಪೂರಾ ಬಾಡಿಗೆಲ್ಲ ಕೋಲ್ಡ್ ಕೊಡ್ಬೇಕು. ಸೊ ದೇರ್ ಆರ್ ಡಿಫ್ರೆಂಟ್ ಸ್ಟೆಪ್ಸ್ ಹೌ ಯು ಗೋ ಅಬೌಟ್ ರಿಡ್ಯೂಸಿಂಗ್ ದ್ಯಾಟ್. ನಾವು ಇದನ್ನ ಮಲೇರಿಯಾ ಸಲುವಾಗನು 105 ಫೀವರ್ ಸಲುವಾಗನು ಇವನ ಸ್ಟೆಪ್ಸ್ ಬಾಂಬೆನಾಗ ಫಾಲೋ ಮಾಡೀವಿ. ಅಲ್ಲಂತೂ ಹಿಂಗ ಎಷ್ಟ್ ಅಂತಾರಲ್ಲ, ನಾವು ಹೇಳಬಾರ್ದಷ್ಟ ಮಲೇರಿಯಾ ಫೀವರ್, ಮಲೇರಿಯಾದ್ದು ಫೀವರ್ ನಿಮಗೆ ಹೈ ಏನ ಇರ್ತಾವ, ಇವಾಗ ಅವೇನ್ ಕಡಿಮೆ ಇರಂಗಿಲ್ಲ. ಸೊ ಬಾಂಬೆ ಒಳಗಿನ ಅನುಭವ ನೋಡಿ ನಿಮ್ಗ ಅವಾಗಿಂದನು ಒಂದೊಂದ್ ಸ್ವಲ್ಪ ನಮಗೆ ವಿಶ್ವಾಸ ಇನ್ನು ಜಾಸ್ತಿ ಮತ್ತೊಂದ್ ಸ್ವಲ್ಪ ದೃಢ ಆಯ್ತು. ಅದಕ್ಕ ಆಗಿಂದಾಗನ ಡೋಲೋ ಬಿಲೋ ತಗೋತಾ ಹೋಗೋಕ್ಕಿಂತಾನು ಸ್ವಲ್ಪ ನಿಮ್ ಸ್ವಂತ ಬಾಡಿ ಮೇಲೆ ಸ್ವಲ್ಪ ನೀವು ಇದು ಕೊಡ್ರಿ. ಯಾಕಂದ್ರೆ ಆ ಕೆಪಾಸಿಟಿ ನಮ್ ಒಳಗ ಅದ, ಅದನ್ನ ನಾವು ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ಹೋಗ್ಬಿಡ್ತೈತಿ ಇಷ್ಟ. ಯಾಕಂದ್ರೆ ಏನ್ ಹ್ಯಾಬಿಟ್ ಹಚ್ತಾರೆ ಅದು ತಗೋತೈತಿ. ಅದ ನೀವು ಟ್ಯಾಬ್ಲೆಟ್ ತಗೊಂಡ್ರೆ ಅದ್ರ ಹ್ಯಾಬಿಟ್ ಹಚ್ತೈತಿ ಹಿಂಗ. Thank you, sir. Thank you very much. Thanks very much. Thank you so much for giving me this opportunity. Okay, sir. Definitely. Yeah. Okay. Yeah. Thanks, Prakash. Thanks, Pa. Wonderful session organized ಮಾಡತ್ತೆ. Excellent. Keep it up. Prakash. Thanks, Prakash Rajgoli. Thank you very much. Thanks for your effort. Thanks for your patience. Yeah. Bye. Thank you, sir. Thank you, everyone. Close it. Thank you so much, sir. It was very nice. Thank you. Thanks, Prakash, and everyone. Just close it. Thank you. Thank you, sir. Bye. Thank you all. Sure. Bye, guys. Hello, bye. See